ಕನಕಜಾರಮಣ ವಿಮಲ ಸರೋಜ ಸಂಭವ ಜನಕನನುಪಮ ರಾಜಶೇಖರ ವಿನುತ ನಿಖಿಳಾಮರ ಕಿರೀಟ ಜಯ ರಾಜಿತಾಮಲ ಲಲಿತ ಪದ ಪಂಕೇಜನಾನತ ಜನ ದಯಾಸುರಭುಜ ತೊರವೆಯರಾಯ ನರಹರಿ ಪಾಲಿಸುಗೆ ಜಗವ ತೊರವೆಯರಾಯ ನರಹರಿ ಪಾಲಿಸುಗೆ ಜಗವ ಪಾಲಿಸು. ಧರ್ಮ ಬಂಧುಗಳೇ, ರಾಮಾಯಣ ದರ್ಶನ ಪ್ರವಚನ ಮಾಲಿಕೆಯ 76ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಯುದ್ಧಕಾಂಡದ 34ನೇ ಸಂಧಿಯಲ್ಲಿ ನಾವಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ರಾವಣನಿಗೆ ಮಗನಾದಂಥ ಅತಿಕಾಯ ರಾಮನ ಕುರಿತಾದಂತಹ ತನ್ನ ನಂಬಿಕೆಯನ್ನು ಹೇಳ್ತಾ ಇದ್ದಾನೆ. ಒಂದು ರೀತಿಯಿಂದ ನಾವು ವಿಭೀಷಣ ನೀತಿ ಅಂತ ಏನು ಹೇಳ್ತೇವೆ, ಅದೇ ರೀತಿ ಅತಿಕಾಯ ನೀತಿ ಅಂತಲೂ ಅನ್ನಬಹುದು. ತಂದೆಗೆ ಮಗ ನೀತಿ ಹೇಳ್ಬೋದು ಅಂತ ಕೇಳಿದರೆ ಹೇಳಬಾರದು. ಆದರೆ ರಾಮನ ವ್ಯಕ್ತಿತ್ವ, ಅವನಲ್ಲಿರುವ ದೇವತ್ವ, ಅತಿ ಮಾನುಷ ಸಂಗತಿಗಳು ರಾಮನ ಕುರಿತಾಗಿ ಲಂಕೆಯಲ್ಲಿ ಎಲ್ರಿಗೂ ಅನುಭವಕ್ಕೆ ಬಂದಿದೆ. ಗುಹನಿಂದ ತೊಡಗಿ ಸುಗ್ರೀವನೋ ಶಬರಿಯೋ ಕಬಂಧನೋ ಜಟಾಯುವೋ ಹನುಮಂತನೋ ವಾಲಿಯೋ ಅಥವಾ ಸಂಪಾತಿಯೋ ಸಮುದ್ರ ರಾಜನ ಎಲ್ಲರಿಗೂ ಗೊತ್ತಾಗಿದೆ. ಮಾತ್ರ ಅಲ್ಲ, ಲಂಕೆಯಲ್ಲಿ ರಾವಣನ ತಾಯಿ ಕೈಕಸೆ, ಸೋದರಮಾವ ಮಾರೀಚ, ತಮ್ಮನಾದಂತಹ ಕುಂಭಶ್ರವಣ, ಇನ್ನೊಬ್ಬ ವಿಭೀಷಣ, ಪುಲಸ್ಯನೋ ಅಥವಾ ಮಂತ್ರಿ ಮುಖ್ಯನಾದಂತಹ ಪ್ರಹಸ್ತನೋ ಅಥವಾ ಮಂಡೋದರಿ ಇರಬಹುದು ರಾವಣನ ಮನೆ. ಇವರು ಎಲ್ಲರೂ ರಾಮನ ಯೋಗ್ಯತೆ ಏನು, ರಾಮನಲ್ಲಿರುವಂತಹ ಅತಿ ಮಾನುಷ ವ್ಯಕ್ತಿತ್ವ ಏನು, ದೇವತ್ವ ಏನು, ಇದನ್ನೆಲ್ಲ ಆಗಾಗ ಹೇಳಿದ್ದಾರೆ. ಯಾವಾಗ ಲಂಕಾದಹನ ಆಯಿತೋ, ಸೀತಾನ್ವೇಷಣೆಗೆ ಬಂದ ಹನುಮಂತನಿಂದ ಅಲ್ಲಿ ಎಲ್ಲರೂ ಹೇಳಿದರು. ಮಾರೀಚ ಹಾಗಲ್ಲ, ಸೀತಾಪಹರಣಕ್ಕಿಂತ ಮೊದಲೇ ಎರಡೆರಡು ಸಲ ರಾವಣನಿಗೆ ಹೇಳ್ತಾನೆ. ಇಲ್ಲಿ ಯುದ್ಧದಲ್ಲಿ ಆದಂತಹ ಸೋಲು, ಈ ಸಂದರ್ಭದಲ್ಲಿ ಆಕ್ರೋಶದಿಂದ ಹೊರಡುವಂತಹ ರಾವಣನಿಗೆ ಅತಿಕಾಯ ನೀತಿಯ ಮಾತುಗಳನ್ನು, ರಾಮನಲ್ಲಿ ಅಂತಸ್ಥವಾಗಿರುವಂತಹ ದಿವ್ಯತೆ ಏನು, ದೇವತಾ ಯೋಗ್ಯತೆ ಏನು ಅಂತ ಅತಿಕಾಯ ಹೇಳ್ತಾನೆ. ಆ ಭಾಗದಲ್ಲಿ ನಾವಿದ್ದೇವೆ, ಕೇಳೋಣ. ಜಗದುದರನಲಿ ಜಗನುಮಯನಲಿ ಜಗದ ಚೈತನ್ಯಾತ್ಮನಲಿ ಜಗದುದರನಲಿ ಜಗನುಮಯನಲಿ ಜಗದ ಚೈತನ್ಯಾತ್ಮನಲಿ ತಜ್ಜಗದ ಲೀಲಾ ಚರಿತನಲಿ ಜಗದಂತರಾತ್ಮನಲಿ ಜಗದ ಜನನ ಸ್ಥಿತಿ ಲಯದ ಮೈ ಸೊಗಸು ಕಾರನುಳಿಯುತು ಗೆಲುವಿನ ಬಗೆಯು ಸಂಘಟಿಸುವುದು ಹೇಳೈ ತಂದೆ ತನಗದ ಹೇಳೈ. ಜಗತ್ತನ್ನು ತನ್ನ ಉದರದಲ್ಲಿ ಧರಿಸಿದವ, ಬ್ರಹ್ಮಾಂಡೋದರ ಭರಿತ, ಇಡೀ ಜಗತ್ತಿನ ಇಡೀ ವ್ಯಾಪಕನಾಗಿರುವ ವಿಷ್ಣು ಎಂಬ ಶಬ್ದಕ್ಕೆ ವ್ಯಾಪನಾಶೀಲ ಅಂತ ಅರ್ಥ. ಜಗದೊಡೆಯ, ಜಗದೀಶ, ಜಗತ್ತಿನ ಸಂರಕ್ಷಕ, ಸೃಷ್ಟಿಸುವವನು ಅವನೇ, ಪಾಲಿಸುವವನೇ, ಲಯಗೊಳಿಸುವವನು ಅವನೇ. ಹೀಗೆ ಜಗತ್ತನ್ನು ಧರಿಸಿದವನು ಮಾತ್ರ ಅಲ್ಲ, ಜಗತ್ತೇ ತಾನಾಗಿರುವ, ಜಗತ್ತಿಗೆ ಚೈತನ್ಯ ಸ್ವರೂಪಿಯಾಗಿರುವ, ಜಗತ್ತನ್ನು ತನ್ನ ಅಂತರಾತ್ಮದಲ್ಲಿಟ್ಟುಕೊಂಡವ ಶ್ರೀರಾಮನ ವ್ಯಾಪ್ತಿಯನ್ನು ಹೇಳ್ತಾನೆವ. ಜಗತ್ತಿನಲ್ಲಿ ತನ್ನ ಲೀಲೆಯನ್ನು ಮಾಡುವ, ಜಗತ್ತನ್ನು ತಾನೇ ಸೃಷ್ಟಿಸ್ತಾನೆ,
ಜಗತ್ತಿನಲ್ಲಿ ತಾನೇ ಲೀಲಾ ವಿನೋದಿನಿಯಾಗಿ ವ್ಯವಹಾರ ಮಾಡ್ತಾನೆ. ಇದು ರಾಮನಲ್ಲಿ ಅಂತಸ್ಥವಾಗಿರುವಂತಹ ಯೋಗ್ಯತೆ. ಜಗತ್ತಿನ ಹುಟ್ಟು, ರಕ್ಷಣೆ, ನಾಶ ಇದೆಲ್ಲ ಅವನ ಸಂಕಲ್ಪದಲ್ಲಿದೆ ಅಂತ ಹೇಳ್ತಾನೆ. ಅವ ಸಾಮಾನ್ಯನಲ್ಲ. ಅಂತಹ ಸೊಗಸುಗಾರನೊಡನೆ ಭಗವಂತನಿಗೆ ಈ ಜಗತ್ತು ಎನ್ನುವಂತಹದ್ದು ತನ್ನ ಲೀಲೆ ಅಥವಾ ಮಹಾತ್ಮೆಗಿರುವಂತಹ ಒಂದು ಕ್ಷೇತ್ರ ಇದು, ರಂಗಸ್ಥಳ ಇದು. ಕಾರಣಂ ಕಾರಣಾನಾಂ ಅಂತ ನಾವು ಹೇಳ್ತೇವೆ. ಅಂತಹ ವ್ಯಕ್ತಿತ್ವ ಉಳ್ಳವನವನು. ನೀನು ಸತ್ಯವಾಗಿ ನೋಡಿದರೆ, ನೀನು ವಂಚಿಸಿದರೆ ಅವ ವಂಚನೆಗೆ ಒಳಗಾಗುವುದಿಲ್ಲ, ಅವ ಹೆದರುವುದಿಲ್ಲ. ಅಂತಹ ಸೀತೆಯಲ್ಲಿ ನೀನು ಕಾಮುಕನಾಗಿ ವರ್ತಿಸಬಹುದೇ? ಯಾರು ಜಗತ್ತಿಗೆ ತಂದೆಯೋ ಎಲ್ಲ ಜೀವಜಾಲಗಳಿಗೆ ಅವನ ಹೆಂಡತಿ ಅಂತಾದ ಮೇಲೆ ಅವಳು ತಾಯಿ. ಹಾಗೆ ಸೀತೆಯಲ್ಲಿ ನೀನು ಕಾಮುಕನಾಗಿ ವ್ಯವಹರಿಸುವುದಂದ್ರೆ ಮಗ ತಾಯಿಯಲ್ಲಿ ಕಾಮದೃಷ್ಟಿಯಿಂದ ನೋಡಿದ ಹಾಗಾಗ್ತದೆ ಅಪ್ಪಯ್ಯ ಅಂತ ಅಧಿಕ ಹೇಳ್ತಾರೆ. ಸತ್ವ, ರಜ, ತಮ ಈ ಮೂರು ಗುಣಗಳೇನಿದೆ ಅದಕ್ಕೆ ಸಂಬಂಧಿಸಿದಂತೆ ಮೂರು ಮೂರ್ತಿಗಳು ಯಾರಿದ್ದಾರೆ? ಇವರು ಎಲ್ಲ ಗುಣತ್ರಯನು, ತ್ರಿಮೂರ್ತಿಯು, ಇದು ಎಲ್ಲವೂ ಅವನೊಬ್ಬನೇ. ಆ ಒಬ್ಬನೇ ಮೂರು ಮೂರ್ತಿಯಾಗಿ ಕಾಣುವುದು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ನೀನು ದುರ್ನಡತೆಯಲ್ಲಿದ್ದಿ ಅಂತ ಹೇಳ್ತಾರೆ. 100 ಸೂರ್ಯರ ಪ್ರಕಾಶದೊಡನೆ ನೀನು ಹೋರಾಡಲಿಕ್ಕೆ ಸಾಧ್ಯ ಉಂಟೋ? ಆ ಪ್ರಖರತೆಯ ಮುಂದೆ ಇಲ್ಲ. 1000 ಶಂಕರರ ಜೊತೆಗೆ ಹೋರಾಡ್ಲಿಕ್ಕೆ ಉಂಟ? ಇಲ್ಲ. 1000 ಬ್ರಹ್ಮರ ಜೊತೆಗೆ ಹೋರಾಡ್ಲಿಕ್ಕೆ ಉಂಟ? ಇಲ್ಲ. ಹಾಗಾದ್ರೆ ಮಣ್ಣಿನ ಮಡಕೆಯೊಂದು ಅದು ಬ್ರಹ್ಮಾಂಡವನ್ನು ಕೆಣಕಿದ ಹಾಗಾಯಿತು. ನಿನ್ನ ಶರೀರ ಮಣ್ಣಿನ ಹೆಂಟೆ. ಮಣ್ಣಾಗುವುದು ಈ ದೇಹ, ಮಣ್ಣಿನಿಂದ ಆಗುವುದು ಈ ದೇಹ. ಇದು ಮೃಣ್ಮಯವಾದಂತಹ ಶರೀರ. ಇದಕ್ಕೆ ನೋವಿದೆ, ಹುಟ್ಟಿದೆ, ಸಾವಿದೆ, ಇದಕ್ಕೆ ಅಳಿವಿದೆ. ಅವ ಚಿನ್ಮಯವಾದಂತಹ ಶರೀರ. ಆ ಚಿನ್ಮಯವಾದಂತಹ ಶರೀರದ ಜೊತೆಗೆ ನೀನು ಈ ಮಣ್ಣಿನ ಹೆಂಟೆಯನ್ನು ಹೊತ್ತುಕೊಂಡವ. ನೀನು ಯುದ್ಧ ಮಾಡ್ತಾ ಇದ್ದೀಯಲ್ಲ, ಹೋರಾಟ ಮಾಡ್ತಾ ಇದ್ದೀಯಲ್ಲ, ಇದು ನಿನ್ನ ಉದ್ದಟತನ, ಇದು ನಿನ್ನ ವಿಚಾರವಂತಿಕೆಯ ಲಕ್ಷಣ ಅಲ್ಲ. ನಿನ್ನನ್ನು ಬುದ್ಧಿವಂತ ಅಂತ ಹೇಳಲಿಕ್ಕೆ ಅಲ್ಲ, ಸಾಧ್ಯ ಇಲ್ಲ. ಯಾವ ಬುದ್ಧಿವಂತರು ಹೀಗೆ ವ್ಯವಹರಿಸುವುದಿಲ್ಲ ಅಂತ ತಿಕಾಯ ರಾವಣನಿಗೆ ತನಗಾದಂತಹ ರಾಮಾನುಭವದ ಕುರಿತಾಗಿ ಅವ ಹೇಳ್ತಾನೆ. ಮುಂದಕ್ಕೆ ಈತ ಮುಳಿದ ಹಿತರನು ರಕ್ಷಿಸಿದಾತಗಳು ಮುನ್ನುಟೆ ಪೂರ್ವದಲ್ಲಿ ರಕ್ಷಿಸಿದವರ ಕೊಂದವರುಂಟೆ ಜಗದೊಳಗೆ. ಪೂರ್ವದಲ್ಲಿ ರಕ್ಷಿಸಿದವರ ಕೊಂದವರುಂಟೆ ಜಗದೊಳಗೆ. ಏತಕ ಕಟ ಭ್ರಾಂತು ಭೂಸಂಜಾತಿಯನ್ನು ಕೊಂಡೊಯ್ದು ಕೊಡು, ಸಹಜಾತನನು ಕರೆತದು ಸುಖದಲ್ಲಿ ರಾಜವಾಳದ. ಭೂಸಂಜಾತಿಯನ್ನು ಕೊಂಡೊಯ್ದು ಕೊಡು, ಸಹಜಾತನನು ಕರೆತಂದು ಸುಖದಲ್ಲಿ ರಾಜವಾಳಿಂದ. ಜನಕ ಈತ ಅಂದ್ರೆ ಶ್ರೀರಾಮಚಂದ್ರ ಕೋಪಿಸಿದ್ರೆ, ಅವನ ಆಗ್ರಹಕ್ಕೆ ಒಳಗಾದ್ರೆ, ಅವನಲ್ಲಿ ವೈರ ಕಟ್ಟಿಕೊಂಡ್ರೆ ಅಂಥವರನ್ನು ರಕ್ಷಿಸುವ ಶಕ್ತಿ ಇನ್ನೊಂದು ಉಂಟಾ? ಇಲ್ಲ. ಅಮ ಮುಳಿದರೆ, ಈತ ಮುಳಿದರೆ ಅಹಿತರನ್ನು ರಕ್ಷಿಸಿದ ಆತಗಳು ಯಾರಿದ್ದಾರೆ? ಯಾರೂ ಇಲ್ಲ. ಇವನ ಕೃಪಾ ವಿಶೇಷತೆಯಿಂದಲೇ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಪಾಲಿಸಲ್ಪಡ್ತಾರೆ. ಹೇಳ್ತಾನೆ, ಇವನನ್ನು ಎದುರು ಹಾಕಿಕೊಳ್ಬೇಡ ನೀನು. ನಿನಗೆ ಸುಮ್ಮನೆ ಭ್ರಾಂತಿ. ಭಗವಂತನ ಮಡಿಲಲ್ಲಿದ್ದವರನ್ನು, ಭಗವಂತನ ಕೃಪಾ ವಿಶೇಷತೆಯಲ್ಲಿದ್ದವರನ್ನು ಮತ್ತೊಬ್ಬರು ಕೊಲ್ಲುವುದಕ್ಕೋ ನೋವು ಮಾಡುವುದಕ್ಕೋ ಸಾಧ್ಯ ಇಲ್ಲ. ಅವ ಜಗತ್ತಿನ ಸಂರಕ್ಷಕನಿದ್ದಾನೆ. ಈತನು ರಕ್ಷಿಸಿದವರನ್ನು ಜಗತ್ತಿನಲ್ಲಿ ಕೊಂದವರಿಲ್ಲ. ಹಾಗಾದ ಕಾರಣ ನೀನು ಏನು ಮಾಡಬೇಕಾದ್ದು? ಭ್ರಾಂತಿ ಬೇಡ ನಿನಗೆ. ಸೀತಾಮಾತೆಯನ್ನು, ಜಾನಕಿ ದೇವಿಯನ್ನು ನೀನು ರಾಮಚಂದ್ರವನಿಗೊಪ್ಪಿಸು. ಅದು ಬಹಳ ಸುಲಭ.
ಅವನ ಆಶ್ರಯಕ್ಕೆ ನೀನು, ಅವನ ಕೃಪಾ ವಿಶೇಷತೆಗೆ ನೀನು ಪಾತ್ರನಾಗು ಅಲ್ಲ. ಜೊತೆಗೆ ಯಾವ ಒಬ್ಬ ತಮ್ಮ ವಿಭೀಷಣ, ಅವ ರಾಮಾನುಭವದಿಂದ ರಾಮನಲ್ಲಿ ಧರ್ಮ ಇದೆ, ಆ ಕಾರಣಕ್ಕೆ ನಿನ್ನನ್ನು ಬಿಟ್ಟು ಹೋಗಿದ್ದೆ. ಎಲ್ಲಿಯವರೆಗೆ ನಿನ್ನಲ್ಲಿ ಧರ್ಮ ಇತ್ತೋ ಅಲ್ಲಿಯವರೆಗೆ ವಿಭೀಷಣ ಇದ್ದ. ಯಾವಾಗ ಧರ್ಮಮೂರ್ತಿಯಾದಂತಹ ರಾಮನ ಮಡದಿಯನ್ನು ನೀನು ಅಪಹರಿಸಿದೆಯೋ ಅಲ್ಲಿಗೆ ಅವ ನಿನ್ನನ್ನು ತೊರೆದು ಹೋದ. ಬ್ರಹ್ಮದೇವರು ಪ್ರತ್ಯಕ್ಷ ಆಗುವಾಗ ವಿಭೀಷಣ ಕೇಳಿದ್ದು ಒಂದೇ ವರ, ನನಗೆ ಸದಾ ಧರ್ಮದಲ್ಲಿ ಆಸಕ್ತಿ ಇರುವ ಧಾರ್ಮಿಕ ಪ್ರಜ್ಞೆ ಉಳ್ಳಂತಹ ವರವನ್ನು ಕೊಡು. ಅದಕ್ಕೆ ಬಳುವಳಿಯಾಗಿ ಎಂಬಂತೆ ಬ್ರಹ್ಮದೇವರು ಯಾರ ಧಾರ್ಮಿಕನೋ ಯಾರು ಸಜ್ಜನನೋ ಅವ ಪ್ರಪಂಚದಲ್ಲಿ ಶಾಶ್ವತವಾಗಿರಬೇಕು, ಈಗ ನಿನಗೆ ಚಿರಂಜೀವತ್ವ ಬರಲಿ, ಇದು ವರ. ಆ ಕಾರಣದಿಂದ ರಾವಣನನ್ನು ವಿಭೀಷಣ ತೊರೆದು ಹೋಗಿದ್ದಾರೆ ಅಂದ್ರೆ ಧರ್ಮದ ರೂಪವೇ ತೊರೆದು ಹೋಗಿದೆ. ಹಾಗಾದ್ರೆ ಅಧರ್ಮ ಇರುವಲ್ಲಿ ವಿಭೀಷಣ ನಿಲ್ಲುವುದಿಲ್ಲ. ತಂದೆ ಹತ್ರ ಹೇಳ್ತಾನೆ, ಆ ತಮ್ಮನನ್ನು ನೀನು ಕರ್ಕೊಂಡು ಬರುವುದು ಒಳ್ಳೆಯದು, ಸುಖವಾಗಿ ರಾಜ್ಯವಾಳು. ಈಗಾಗಲೇ ದೊಡ್ಡ ನಷ್ಟ ಸಂಭವಿಸಿದೆ ನಮಗೆ, ಕುಂಭಶ್ರವಣನೋ ಅಥವಾ ಎಂತೆಂಥ ವಿಕ್ರಮಿಗಳನ್ನು ನಾವು ಕಳ್ಕೊಂಡಿದ್ದೇವೆ. ಉಳಿದ ನಮ್ಮ ಈ ರಾಕ್ಷಸರೊಂದಿಗೆ ನಾವು ಚೆನ್ನಾಗಿ ಬದುಕನ್ನು ಸಗಿಸೋಣ. ನಿನ್ನ ಸಾಮರ್ಥ್ಯವೇನು ನಡೆಯುವುದು, ಈ ತರನೇ ನೇರ ಯುದ್ಧ ಬಿಡು. ಕುತಂತ್ರ ಯುದ್ಧ ಇರಬಹುದು, ಮಾಯಾ ಯುದ್ಧ ಇರಬಹುದು, ಮಾರಣ ಯುದ್ಧ ಇರಬಹುದು, ಯಾವುದು ಇವನಲ್ಲಿ ನಡೆಯುವುದಿಲ್ಲ. ಕುತಂತ್ರವನ್ನು ಮೀರಿದ, ಮಾರಣವನ್ನು ಗೆದ್ದ, ಮಾಯೆಯನ್ನು ತನ್ನಲ್ಲಿ ಸ್ವಾಧೀನೀಕರಿಸಿದ ಅಥವಾ ಮಾಯೆಯ ಜೊತೆಗೂಡಿಕೊಂಡು ಲೀಲೆಯನ್ನು ಪ್ರಕಟಿಸುವಂತಹ ಭಗವಂತ ಇವ. ಹಾಗಾದ್ರೆ ಸಾಧ್ಯ ಇಲ್ಲ. ಮಧುಕೈಟಭಾದಿಗಳೇನಾದರೂ ಆದಿಯಲ್ಲಿ, ಅಥವಾ ವೇದವನ್ನು ಅಪಹರಿಸಿದಂತಹ ಸೋಮಕಾದಿಗಳೇನಾದರೂ, ಭೂಮಿದೇವಿಗೆ ಹಿಂಸೆ ಕೊಟ್ಟಂತಹ ಹಿರಣ್ಯಾಕ್ಷಾದಿಗಳು ಏನಾದರೂ, ಹಾಗೆ ನೆನಪಿಸ್ತಾನೆ ಪುರಾಣದ ಪುಟಗಳನ್ನು. ಅವರು ಯಾರು ಅವರ ಪರಾಕ್ರಮ ನಡಿಲಿಲ್ಲ. ಇವರನ್ನು ದಶರಥರ ಮಗ ಅಂತ ತಿಳಿಬೇಡ, ಇವ ದೇವರ ದೇವ ಹೇಳ್ತಾನೆ. ದೇವನೀತನು ಸಕಲ ದೇವರ ದೇವನೀತನು ಬಂಧುವೀತನು ಭಾವಕರ ಕುಲದೈವವೀತನು ಭಕ್ತಲೋಲುಪನು ದೇವನೀತನು ಸಕಲ ದೇವರ ದೇವನೀತನು ಬಂಧುವೀತನು ಭಾವಕರ ಕುಲದೈವವೀತನು ಭಕ್ತಲೋಲುಪನು ಸಾವು ತಪ್ಪಿದು ದೀತನು ದಂತಾವಳೇಂದ್ರಗೆ ಅಂಬರೀಷ ಮಹಾವಿಭು ಪ್ರಹ್ಲಾದ ದೇವಗೆ ಅರಸ ಕೆಡಿಂದಾಗ ದೇವನೀತನು ಈತನು ಪರಮಾತ್ಮನಿದ್ದಾನೆ. ನಮ್ಮಲ್ಲೆಲ್ಲ ಇರುವಂತಹದ್ದು ಕೇವಲ ಆತ್ಮ. ಆ ಪರಮಾತ್ಮನಿಂದ ಸಿಡಿದಂತಹ ಬಿಂದುಗಳಿವೆ. ಅವ ಮನುಷ್ಯನಾಗಿ ನಮ್ಮ ಮುಂದೆ ಕಾಣುವ, ದಶರಥ ಕೌಸಲ್ಯರ ಮಗನಾಗಿ ಕಂಡುಕೊಂಡ ಪರಮಾತ್ಮನಿದ್ದಾನೆ. ಮಾನವಾತೀತನಿದ್ದಾನೆ, ಅತಿ ಮಾನುಷನಿದ್ದಾನೆ. ಅವ ಸಾಮಾನ್ಯ ಅಲ್ಲ, ಇದು ಅವತರಣ. ಯಾಕಂದ್ರೆ 60,000 ವರ್ಷ ಕಳೆದ ಮುದುಕ, ಋಷಿ ಪಂಚಮಿ ಕಳೆದಂತಹ ತಾಯಂದಿರು, ಯಜ್ಞಕುಂಡದಿಂದ ಬಂದಂತಹ ಚರು, ಯಜ್ಞೇಶ್ವರ ಕೊಟ್ಟ ಚರುವನ್ನು ಗುಂಜಿಸಿ ಆ ತಾಯಂದಿರು ಬಸಿರೋದು. ಹಾಗಾದ್ರೆ ಅವನ ಯೋಗ್ಯತೆ, ಅವ ದೇವರ ದೇವ, ಅವ ಮನುಷ್ಯ ಅಂತಪ್ಪ ನೀವು ತಿಳಿಬಾರದು. ಅದಕ್ಕಿಂತ ಆಚೆ ಇದ್ದಾನೆ, ಮನುಷ್ಯನಿಗಿಂತ ಆಚೆ ಇದ್ದಾನೆ. ಅವನ ವ್ಯವಹಾರ ಎಲ್ಲ ಮನುಷ್ಯ ಸಹಜವಾಗಿ ಕಾಣುತ್ತದೆ, ಮಾತುಗಳು, ನಡೆ ನುಡಿ. ಹಾಗಂತ ವ್ಯಕ್ತಿತ್ವದಲ್ಲಿ, ಅವನ ಕಾಯಕತನದಲ್ಲಿ ಯಾವುದೋ ದಿವ್ಯತೆ ಇದೆ, ಅಪೂರ್ವವಾದದ್ದಿದೆ. ತಾನೆಲ್ಲಿಯೂ ದೇವರು ಅಂತ ಹೇಳಿಕೊಳ್ತಾ ಇಲ್ಲ. ರಾಮ ಸೀತೆಯನ್ನು ಕಳಕೊಂಡಾಗ ದುಃಖಿಸಿದ್ದಾನೆ, ಅವನಿಗೆ ಸಿಟ್ಟು ಬರ್ತದೆ.
ದುಃಖ, ಕೋಪ, ಆವೇಶ, ರೋಷಾದಿ ಭಾವಗಳಿದೆ, ಎಲ್ಲವೂ ಇದೆ. ಆದರೆ ಅವ ಮನುಷ್ಯನಾಗಿ ನಟಿಸ್ತಾ ಇದ್ದಾನೆ. ಅದರ ಒಳಗೆ ಅಂತಸ್ಥವಾಗಿ ಅವ ಪರಮಾತ್ಮನಿದ್ದಾನೆ ಅಂತ ಹೇಳ್ತಾರೆ. ಸಕಲ ದೇವರ ದೇವು ಬಂದು ಹಿತಚಿಂತಕ, ಹಿತಚಿಂತಕರ ಕುಲದೇವ. ಭಗವಂತನಿಗೆ 4 ಕೈಗಳಂತೆ. ತಂದೆಯಾಗಿ, ತಾಯಿಯಾಗಿ, ಆಪದ್ಬಾಂಧವನಾಗಿ, ನೆಂಟನಾಗಿ ಅಥವಾ ಸ್ನೇಹಿತನಾಗಿ ಭಗವಂತ ರಕ್ಷಿಸ್ತಾನೆ. ನಮಗೆಲ್ಲ 2 ಕೈಗಳು. ಭಗವಂತನಿಗೆ 4 ಕೈ ಇದೆ, ಅವ ಕೈ ನೀಡುತ್ತಾನೆ. ಅನೇಕ ಸಲ ಹೇಳ್ತಾರೆ ದೇವರು ನನ್ನ ಕೈ ಹಿಡಿಲಿಲ್ಲ ಅಂತ. ದೇವರು ಕೈ ಹಿಡಿಲಿಕ್ಕಿಲ್ಲ, ದೇವರಿಗೆ 4 ಕೈ ಇರು. ಎಷ್ಟು ಮನುಷ್ಯರಿದ್ದಾರೆ, ಕೋಟಿ ಸಂಖ್ಯೆಯಲ್ಲಿ, ಅಸಂಖ್ಯ ಸಂಖ್ಯೆಯ ಮನುಷ್ಯರಲ್ಲಿ ದೇವರು ಯಾರ ಕೈ ಅಂತ ಹಿಡಿತಾನೆ? ಭಗವಂತ ಕೈ ನೀಡುತ್ತಾನೆ. ಪ್ರವಾಹದಲ್ಲಿ ಹೋಗುವವನಿಗೆ ಮರದ ಒಂದು ತುಂಡು ಸಿಕ್ಕಿದ ಹಾಗೆ, ಅಥವಾ ವಯೋವೃದ್ಧನಿಗೆ ಊರುಗೋಲು ಸಿಕ್ಕಿದ ಹಾಗೆ. ಊರುಗೋಲು ಅವನನ್ನು ಆಧರಿಸುವುದಲ್ಲ, ಅವ ಊರುಗೋಲನ್ನು ಹಿಡ್ಕೊಂಡು. ಭಗವಂತ ಕೈ ನೀಡಿದಾಗ ಭಗವಂತನ ಕೈ ಹಿಡಿಯುವಂತಹ ಅರ್ಹತೆ ನಮಗೆ ನಾವು ಸಿದ್ಧಿಸಿಕೊಳ್ಬೇಕು. ದೇವತಾರಾಧನೆಯಿಂದ, ದಾನ ಧರ್ಮದಿಂದ, ಸತ್ಯ ಹೇಳುವುದರಿಂದ, ಸನ್ನಡತೆಯಿಂದ, ನಮ್ಮ ಸೌಶೀಲ್ಯದಿಂದ, ನಮ್ಮ ಸಜ್ಜನಿಕೆಯಿಂದ ನಾವು ಅರ್ಹತೆಯನ್ನು, ಜೀವಯೋಗ್ಯತೆಯನ್ನು ಪಡಿಬೇಕು. ಪಡೆದ್ರೆ ದೇವರ ಕೈ ಹಿಡಿಲಿಕ್ಕಾಗ್ತದೆ ನಮಗೆ. ಅಂತಹ ಯೋಗ್ಯತೆ ಉಳ್ಳಂತಹ ವ್ಯಕ್ತಿತ್ವ ಅವನದ್ದು. ಅವ ಭಕ್ತಪ್ರಿಯ. ಅದು ನಮಗೆ ಗೊತ್ತುಂಟು. ಗಜೇಂದ್ರನ ಪ್ರಕರಣ ತಕ್ಕೊಳ್ಳಿ ನೀವು. ಆದಿಮೂಲ ಅಂತ ಹೇಳುವಾಗ ಚಕ್ರ ಕಳಿಸಲಿಲ್ವೋ? ಆ ಮಕರದಿಂದ ಮೋಕ್ಷ ಸಿಗಲಿಲ್ವೋ ಬಂಧನದಿಂದ? ಅಂಬರೀಷನಿಗೆ ದುರ್ವಾಸರು ಶಾಪ ಕೊಡ್ತೇನೆ ಅಂತ 12 ದಿವಸ ಕಣ್ಣು ಕೆಂಪು ಮಾಡಿ ಸಿಟ್ಟು ಮಾಡುವಾಗ ಸುದರ್ಶನವೇ ದೇವರ ಕೋಣೆಯಲ್ಲಿ ಆಕಾರ ತೊಳೆದು ಬರಲಿಲ್ವೋ? ಅದೇ ರೀತಿ ಪ್ರಹ್ಲಾದನಿಗೆ ಎಷ್ಟು ಹಿಂಸೆ ಕೊಟ್ಟರು. ಅಪ್ಪನಾದಂತಹ ಹಿರಣ್ಯಕಶಿಪು ಹಾವುಗಳಿಂದ ಕಡಿಸುವುದ, ಬೆಂಕಿಗೆ ಹಾಕುವುದ, ಪರ್ವತದಿಂದ ನೂಕುವುದ, ಆನೆಗದಿಂದ ಒದಿಸುವುದ. ಕಂಬದಲ್ಲೇ ಬಂದಿದ್ದಾನೆ ಭಗವಂತ. ಹಾಗಾದ್ರೆ ಅವನು ಭಕ್ತಪ್ರಿಯನಿದ್ದಾನೆ, ಆಪದ್ಬಾಂಧವನಿದ್ದಾನೆ, ಲೋಕದ ಸಂರಕ್ಷಕನಿದ್ದಾನೆ. ಸಜ್ಜನನಾಗಬೇಕು, ಅವನಿಗೆ ಶರಣಾಗಬೇಕು. ನಾವು ಅಹಂಕಾರ ಮಾಡಿದರೆ ಮಾತ್ರ ರಕ್ಷಿಸುವುದಿಲ್ಲ. ಶರಣಾಗತ ವತ್ಸಲ, ಶರಣಾಗತ ಸಂರಕ್ಷಕ. ಹೀಗೆ ಪುರಾಣದ ಪುಟಗಳಲ್ಲಿರುವಂತಹ ದೇವರ ಲೀಲೆಗಳೇನು? ಇವನಿಂದ ಮರಣ ತಪ್ಪಿ ಹೋಗಿದೆ ಅಂತವರಿಗೆ, ಅವರಿಗೆ ಹೀಗೆ ಒಂದೊಂದು ಘಟನೆಗಳನ್ನು ನೆನಪಿಸ್ತಾನೆ ಪುರಾಣಗಳಲ್ಲಿ. ಸಮುದ್ರವು ಬಲಹೀನರಿಗೆ ಹೆದರಿ ಹಿಂದೆ ಹೋಗ್ತದೆ ಹೇಳಿಯಪ್ಪ. ಒಂದು ಆಗ್ನೇಯಾಸ್ತ್ರ ಪ್ರಯೋಗ ಮಾಡುವಾಗ ಸಮುದ್ರ ರಾಜನೇ ಪ್ರತ್ಯಕ್ಷವಾಗಿದ್ದಾನೆ, ಭೀತಿಯಿಂದ ಕಾಣಿಕೆ ಕೊಟ್ಟು. ಹಾಗಾದ್ರೆ ಸೇತು ಬಂಧನವಾಯಿತು. ಬಲಹೀನರಿಗೆ ಸಮುದ್ರ ರಾಜ ಮಣಿಯುವವನಲ್ಲ, ಹಿಂದೆ ಸರಿಯುವವನಲ್ಲ. ಎಂತೆಂತಹ ಬೆಟ್ಟಗಳು, ಒಂದೊಂದು ಮೇರುವಿನಂತೆ ಇರುವಂತಹ ಬೆಟ್ಟಗಳು, ಕುಲಾಚಲಗಳು, ಅಚಲವಾದದ್ದು. ಇಂತಹ ಕುಲಾಚಲಗಳನ್ನು ಸಾಮಾನ್ಯ ಕಪಿಗಳು ಹೆಗಲಿನಲ್ಲಿ ಹೊತ್ತುಕೊಂಡು ಬರ್ತಾರೆ ಅಂತಾದ್ರೆ ಆ ಕಪಿಗಳು ಸಾಮಾನ್ಯ ಕಪಿಗಳು? ಅವರು ತೊಡಗಿಕೊಂಡದ್ದು ಭಗವಂತನ ಸೇವೆಯಲ್ಲಿ. ಆ ಕಪಿಗಳು ದೈವಾಂಶ ಸಂಭೂತರು. ಅವರು ಮಾಡುತ್ತಿರುವಂತಹದ್ದು ಧಾರ್ಮಿಕ ಕೆಲಸ, ಅಧರ್ಮದ ನಾಶಕ್ಕೆ. ಆವಾಗ ಪ್ರಕೃತಿಯಲ್ಲಿ ಪ್ರತಿಯೊಂದು ತಾನದಕ್ಕೆ ಒದಗಿ ಬರ್ತದೆ, ಹತ್ತಿಯಷ್ಟು ಹಗುರವಾಗ್ತದೆ. ಇದು ದೇವರ ಸಂಕಲ್ಪ, ಇದು ಕಥೆಯಲ್ಲ. ನಮ್ಮ ಕಣ್ಣ ಮುಂದೆ ಕಂಡದ್ದು, ನಾವು ಅನುಭವಿಸಿದ್ದು. ಬ್ರಹ್ಮನೇ ಮೊದಲಾದಂತಹ ಮುಖ್ಯ ದೇವತೆಗಳಿಗೆ ಹೆದರದ ರಾಕ್ಷಸರನ್ನು ಮಾನವರು ಕೊಲ್ಲಿಕೊಂಡ. ನಮಗಿರುವಂತಹ ವರ ಏನು? ನಮ್ಮವರಿಗೆ ಬಲಾಢ್ಯತೆ ಏನು? ಮಾಯೆಯೋ, ಮಾರಣವೋ, ಮಾಟವೋ ನಮಗೆ ನಾವು ಸ್ವಾಧೀನೀಕರಿಸಿಕೊಂಡದ್ದೇನು? ಇದು ಯಾವುದು ಇವತ್ತು ನಡೆಯುವುದಿಲ್ಲ. ಬರೇ ವಾನರರು, ಮಾನವರು ಅಂತಾದ್ರೆ ನಮ್ಮವರನ್ನು ಕೊಲ್ಲಿಕೊಂಡ. ಹಾಗಾದ್ರೆ ಅದಕ್ಕಿಂತ ಪ್ರತ್ಯೇಕವಾದಂತಹ ಶಕ್ತಿ ಅವರಲ್ಲಿ ಇದೆ. ಇದು ನೀವು ತಿಳ್ಕೊಳ್ಬೇಕು. ಕರ, ವಿರಾದ, ಸುಬಾಹು, ಮಾರೀಚ, ತಾಟಕಿ, ಎಷ್ಟು ಜನ ರಾಕ್ಷಸರು ಸತ್ರು. ಸಮುದ್ರ ಮಂಥನ ಮಾಡಿದ ವಾಲಿಯನ್ನು ಒಂದೇ ಬಾಣದಿಂದ ಕೊಲ್ಲಿಲ್ವ? ಹಾಗಾದ್ರೆ ಇಂತಹ ಸಾಹಸಿ ಒಬ್ಬ ಪರಾಕ್ರಮಿ ಯಾರಿದ್ದಾನೆ, ಇವನ ವಿಷಯದಲ್ಲಿ ತಾವು ಗಂಭೀರವಾಗಿ ಪರಿಗಣಿಸಬೇಕು. ರಾಕ್ಷಸರಾಜ ಕುಂಭಕರ್ಣ ಇರಬಹುದು, ಅಥವಾ ನಮ್ಮಲ್ಲಿದ್ದಂತಹ ವಿಕ್ರಮಿಗಳು ಯಾರ್ಯಾರೀಗಾಗ ನರಾಂತಕನ, ದೇವಾಂತಕರಾದ ಏನಾದ್ರು ಇವರನ್ನು
ಹಾಗಾದ್ರೆ ರಾಮ ಇದಕ್ಕಿಂತ ಮೀರಿದಂತಹ ವ್ಯಕ್ತಿತ್ವ ಅಂತ ಹೇಳ್ತಾನೆ, ಕೇಳೋಣ. ಮರೆಯಬೇಕಿನ್ನಾದಡೆಯು ಬಿಡು ಸೆರೆಯ ಸೀತೆಯ, ಹೆಚ್ಚು ಕುಂದಿನ ಕೊರತೆ ಬಾರದು ಭಾವಿಸಿ ನುಡಿವೇದ ಮತವದು. ಹೊರದಿರ ಪಕೀರ್ತಿಯನು ಪಾತಕ ಕುರಿಸದಿರು ದುರ್ಜನರು ಬಳಸುವ ಕೆರೆಗೆ ಕಲ್ಲಿನ ಕಟ್ಟೆಯಾಗದಿರೆಂದನತಿಕಾಯ. ದುರ್ಜನರು ಬಳಸುವ ಕೆರೆಗೆ ಕಲ್ಲಿನ ಕಟ್ಟೆಯಾಗದಿರೆಂದನತಿಕಾಯ. ಭಾವಿಸಿ ನುಡಿವೇದ ಮತವದು. ಇನ್ನಾದರೂ ಹಗೆತನವನ್ನು ಬಿಡಬೇಕಪ್ಪ. ಯಾವ ವ್ಯಾಜ್ಯವನ್ನು ಹಿಡ್ಕೊಂಡು ನೀನು ರಾಮ ವಿರೋಧವನ್ನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಶೂರ್ಪನಖೆಯ ಕರ್ಣನಾಸಾಚ್ಛೇದವೋ, ಅವಳು ಕೆಟ್ಟದಾಗಿ ನಡ್ಕೊಂಡು, ನಮ್ಗೆ ಗೊತ್ತುಂಟು ನಮ್ಮ ಮನೆಯ ಹುಡುಗಿಯ ಕತೆ. ಏನು ರಾಮ ಜನಾಂಗ ವಿರೋಧಿ ಅಂತ ಮಾಡಿದೆಯೋ? ಇಲ್ಲಲ್ಲ. ವಾಲಿಯ ತಮ್ಮ ಸುಗ್ರೀವನಿಗೆ ಆಶ್ರಯ ಕೊಟ್ಟಿದ್ದಾನೆ. ಯಜ್ಞ ಸಂರಕ್ಷಣೆಯ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನ ವೇಷ ಮಾಡಿದ್ದು ವಂಚಿಸಲಿಕ್ಕೆ ಮಾರೀಚ ಕೊಲ್ಲಿಲ್ಲ. ಪುನಃ ವಂಚಿಸಿ ಚಿನ್ನದ ಜಿಂಕೆಯಾಗಿ ಮಾಯೆಯಾಗಿ ಕಾಡಿದಾಗ ಅನಿವಾರ್ಯವಾಗಿ ಕೊಲ್ಲಬೇಕಾಗಿ ಬಂತು. ವಿಭೀಷಣ ಹೋದವನಿಗೆ ಆಶ್ರಯ ಕೊಡಲಿಲ್ಲ ರಾಮ. ಹಾಗಾದರೆ ಸಜ್ಜನರಿಗೆ ಆಶ್ರಯ ಕೊಡ್ತಾನವ, ದುರ್ಜನರನ್ನು ಅವ ಕೊಂದು ಕೆಡಗುತ್ತಾನೆ. ನೀವಿನ್ನಾದರೂ ಆಲೋಚನೆ ಮಾಡಿ. ಏನು ಕಾಲ ಮಿಂಚಲಿಲ್ಲ. ಆ ಸೀತಾಮಾತೆಯನ್ನು ಸೆರೆಯಿಂದ ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ಇದಕ್ಕಿಂತ ಹೆಚ್ಚು ದೋಷವನ್ನು ಕಟ್ಟಿಕೊಂಡ ಹಾಗಾಗ್ತದೆ. ಈಗಾಗಲೇ ಬಹಳ ದೋಷ ಕಟ್ಟಿಕೊಂಡಿದ್ದೀರಿ ತಾವು. ಆದರೆ ಎಲ್ಲ ದೋಷದಿಂದ ಮುಕ್ತನಾಗಲಿಕ್ಕೆ ಒಂದೇ ಅವಕಾಶ ಇರುವಂತಹದ್ದು ಜಾನಕಿಯನ್ನು ಬಂಧನದಿಂದ ಬಿಡುಗಡೆ ಮಾಡುವಂತಹದ್ದು. ಇದು ಅಪಕೀರ್ತಿ ಅಂತ ತಾವು ತಿಳಿಬಾರದು, ಇದು ವೇದಾರ್ಥ ಅಂತ ತಿಳಿ. ಯಾರೂ ಪೂರ್ಣ ಜ್ಞಾನಿಗಳಲ್ಲ. ಜನ್ಮನೆ ಜಾಯತೆ ಜಂತು, ಹುಟ್ಟುವಾಗ ನಾವೆಲ್ಲ ಜಂತುಗಳು. ಕರ್ಮದಿಂದ ನಾವು ಶ್ರೇಷ್ಠತೆಯನ್ನು ಪಡೆಯುತ್ತೇವೆ, ಜ್ಞಾನಿಗಳಾಗ್ತೇವೆ, ತಿಳುವಳಿಕೆ ಉಳ್ಳವರಾಗ್ತೇವೆ. ಹಾಗೆ ತಿಳ್ಕೊಳ್ಬೇಕಪ್ಪ. ಯಾಕೆ ರಾಮ ವಿರೋಧವನ್ನು ಕಟ್ಟಿಕೊಳ್ತಾ ಇದ್ದೀರಿ? ಪಾಪಕ್ಕೀಡಾಗ್ತಾ ಇದ್ದೀರಿ ತಾವು ಇದರಿಂದ. ದುರ್ಜನರು ಉಪಯೋಗಿಸುವಂತಹ ಕೆರೆ, ತಮ್ಮ ಪಾಪವನ್ನು ತೊಳ್ಕೊಳ್ಳುವ ಕೆರೆ ಏನುಂಟು, ಆ ಕೆರೆಗೆ ತಾವು ಕಟ್ಟೆಯಾಗಿದ್ದೀರಿ. ಯಾರ್ಯಾರು ತಮ್ಮನ್ನು ಬೆಂಬಲಿಸ್ತಾರೆ, ಸೀತಾಪಾರವನ್ನು ಸಮರ್ಥಿಸ್ತಾರೆ, ಇವರೆಲ್ಲ ದುಷ್ಟರು. ಅವರಿಗೆ ತಾವು ನಾಯಕರಾಗಿದ್ದೀರಿ. ಪಾಪದ ಜಲಕ್ಕೆ, ಪಾಪದ ಕೆರೆಗೆ ಅಥವಾ ಪಾಪದ ಸಮುದ್ರಕ್ಕೆ ತಾವು ಕಟ್ಟೆಯಾಗಿ ನಿಂತಿದ್ದೀರಿ. ಅದಕ್ಕಾಗಿ ತಾವು ಬೇರೇನು ಆಲೋಚನೆ ಮಾಡಿ ಸೀತಾಮಾತೆಯನ್ನು ಬಿಟ್ಟು ಕೊಡುವುದಲ್ಲದೆ ಬೇರೆ ನಮಗೆ ದಾರಿ ಇಲ್ಲ ಲಂಕೆ ನುಡಿಸಿಕೊಳ್ಳುವುದಕ್ಕೆ ಅಂತ ತಿಕಾಯ ನೀತಿಯನ್ನು ಹೇಳ್ತಾನೆ. ರಾವಣ ಏನು ಹೇಳ್ತಾನೆ ಕೇಳೋಣ. ಎಲ್ಲವೂ ಕೇಳತಿ ಕಾಯ ಮತಿಗಳು ನಿಲುಕಲರಿಯವು ತುದಿಗೆ, ನಿನ್ನಯ ನಿಲುಕಡೆಗಳವು ಬೇರೆ. ಮಾರೀಚನ ವಿಭೀಷಣನ ಬಳಿಯ ಕೈ ಕಸೆ ಮಾಲ್ಯವಂತರ ತಿಳುಹುಗಳ ತುದಿ ನಿನ್ನ ದೈಸೆಲೇ. ಕಲಹ ಕಜುವಡತ್ತ ಸಾರ್ಕಾಳ್ಗೆಡೆಯ ಬೇಡದ ಎಲ್ಲವೋ ಕೇಳತಿ ಕಾಯ. ರಾವಣನಿಗೆ ಅದು ಪಥ್ಯವಾಗಲಿದೆ. ರೋಗಿಗೆ ಔಷಧ ಪಥ್ಯವಾಗುತ್ತದೆ ಅಂತ ಒಂದು ಮಾತಿದೆ. ಅವನಿಗೆ ಒಂದು ರೀತಿಯ ರಾಮ ವಿರೋಧ ಎನ್ನುವಂತಹದ್ದು ಹುಚ್ಚಾಗಿ ಹೋಗಿದೆ. ಭ್ರಮೆಯಲ್ಲಿದ್ದಾನೆ ರಾವಣ, ಆ ಸ್ಥಿತಿಯಲ್ಲಿದ್ದಾನೆ. ನಿನ್ನ ಮಾತು ನನ್ನ ಬುದ್ಧಿಗೆ ಎಟುಕದು, ನನಗದು ಸಹ್ಯವಲ್ಲ. ನಿನ್ನ ಮಾತು, ನಿನ್ನ ಅಭಿಪ್ರಾಯ ಬೇರೆ, ನನ್ನ ಅಭಿಪ್ರಾಯ ಬೇರೆ. ಮಾರೀಚ, ವಿಭೀಷಣ, ಕೈಕಸೆ ಇವರೆಲ್ಲ ನನಗೆ ಹೇಳಿ ಆಗಿದೆ. ನೀನು ಅದಕ್ಕಿಂತ ಭಿನ್ನವಾಗಿ ಪ್ರತ್ಯೇಕವಾಗಿ ನೀನು ಏನನ್ನು ಹೇಳಲಿಲ್ಲ.
ಅಜ್ಜನಾದಂತಹ ಮಾಲ್ಯವಂತಾದಿಗಳು ಹೇಳಲಿಲ್ವ? ಇದು ಬಿಡು. ಕೈ ಹಿಡಿದ ಹೆಂಡತಿ ಮಂಡೋದರಿ ಹೇಳಲಿಲ್ವ? ನಾನು ಅದನ್ನು ಒಪ್ಪಿದ್ದೇನೆ. ಇಲ್ಲ, ಯಾರು ಹೇಳಿದ್ದನ್ನು ನಾನು ಒಪ್ಪಲಿಲ್ಲ ಹೇಳ್ತಾರೆ. ಹಾಗಾದ ಕಾರಣ ನಿನಗೆ ಯುದ್ಧಕ್ಕೆ ಹೆದರಿಕೆ ಉಂಟು ಅಂತಾರೆ, ನೀನು ಹಿಂದೆ ಸರಿಬಹುದು. ನಾನು ನಿನ್ನ ಮೇಲೆ ಒತ್ತಡ ಹೇಳುವುದಿಲ್ಲ ಅತಿಕಾಯ, ನೀನು ಯುದ್ಧಕ್ಕೆ ಹೋಗಬೇಕು ಅಂತ. ನಿನಗೂ ನಿನ್ನದೇ ಆದಂತಹ ಸ್ವಾತಂತ್ರ್ಯ ಇದೆ. ಯಾರ ಮೇಲೂ ನಾನು ಒತ್ತಡವನ್ನು ಹೇರುವುದಿಲ್ಲ. ಸುಮ್ಮನೆ ನೀನು ಹರಟಬೇಡ, ಸಮಯವನ್ನು ವ್ಯರ್ಥ ಹಾಳು ಮಾಡಬೇಡ. ಆ ಕಾರಣದಿಂದ ನಿನ್ನ ಕತೆ ರಾಮನ ಕುರಿತಾಗಿರಬಹುದು ಅಥವಾ ಮಹಾವಿಷ್ಣುವಿನ ಲೀಲೆಯ ಕುರಿತಾದ ಹಿರಣ್ಯಾಕ್ಷನ, ಹಿರಣ್ಯಕಶಿಪ, ಇನ್ನೊಬ್ಬನ ಈ ಯಾವ ಕಥೆಯೂ ನನಗೆ ಅವಶ್ಯಕತೆ ಇಲ್ಲ. ಅದು ನನಗೆ ಗೊತ್ತಿಲ್ಲದೆ ಇರುವ ಸಂಗತಿಗಳಲ್ಲ. ಮೈಥಿಲಿಯನ್ನು ಯಾವ ಕಾರಣಕ್ಕೂ ಬಿಡುವ ಪ್ರಶ್ನೆ ಇಲ್ಲ. ಇದು ನನ್ನ ಛಲ. ಒಂದು ವೇಳೆ ನಿತ್ಯ ಆರಾಧನೆ ಮಾಡುವಂತಹ ತ್ರಿಪುರಾರಿ ಶಿವದೇವರೇ ಬರಲಿ, ಬಂದು ಹೇಳಿದ್ರು ಸೀತೆಯನ್ನು ಬಿಡುವುದಿಲ್ಲ. ಇದು ನನ್ನ ನಿರ್ಧಾರದ ಮಾತು, ಕೊನೆಯ ಮಾತು ಇದು. ಈ ವಿಷಯದಲ್ಲಿ ಮತ್ತೆ ನಾನು ವಿಮರ್ಶಿಸುವುದಕ್ಕೋ ನೀನು ಹೇಳುವುದಕ್ಕೋ ನಾನು ಕೇಳುವುದಕ್ಕೋ ಇಲ್ಲ. ತನ್ನ ನಿಲುವನ್ನು ಸ್ಪಷ್ಟಪಡಿಸ್ತಾನೆ. ಅತ್ತಿಗಾಯನಿಗೆ ಆಯ್ತಂತೆ. ಆಗ ಛೆ, ಏನು ಹೇಳಿಯೂ ಪ್ರಯೋಜನ ಇಲ್ಲ. ನಾವು ಹೇಳಲು ಬೋರ್ಗಲ್ಲ ಮೇಲೆ ನೀರೇರದಂತೆ ಸರ್ವಜ್ಞ ಅಂತ ಒಬ್ಬ ಹೇಳಿದ್ದಾನೆ. ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥವಾಗುವುದಿಲ್ಲ. ವೇದವಿದ ರಾವಣ, ಸಾಮಗಾನ ಶಿವನನ್ನು ಪ್ರತ್ಯಕ್ಷೀಕರಿಸಿದವ ರಾವಣ, ಜ್ಯೋತಿಷದಲ್ಲಿ ಬಹಳ ವಿದ್ವಾಂಸ, ವೇದಕ್ಕೆ ಭಾಷ್ಯ ಬರೆದ ರಾವಣ, ನಿತ್ಯ ಶಿವಾರ್ಚನೆ ಮಾಡುವ ರಾವಣ. ಇಂತಹ ಒಬ್ಬ ರಾವಣ ನನ್ನ ಅಪ್ಪ ಇಷ್ಟು ವಿದ್ವಾಂಸ, ತಿಳುವಳಿಕೆ ಉಳ್ಳವನಾಗಿ ಹೀಗೆ ಯಾಕೆ ವ್ಯವಹರಿಸ್ತಾನೆ? ಅವರ ಮನಸ್ಸಿನ ಒಳಗೆ ಏನುಂಟು ಅಂತ ಅವರಿಗೆ ಗೊತ್ತು ಹೊರತು ಒಬ್ಬನ ಮನಸ್ಸನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಅಂತರಂಗವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ನಿನಗೆ ಯೋಗ್ಯವಾಗಿ ಕಾಣುತ್ತದೆ. ಹಾಗಿದ್ದರೆ ನನಗೆ ಯುದ್ಧಕ್ಕೆ ವಿಳಯವನ್ನು ಕೊಡು. ಇಷ್ಟು ಹೇಳಿದ್ರು ತಂದೆಯನ್ನು ಮೀರಿ, ತಂದೆಯನ್ನು ಅತಿಕ್ರಮಿಸಿ ಅತಿಕಾಯ ನಡ್ಕೊಳ್ಳಿಲ್ಲ. ಅಪ್ಪ, ಇದು ನನ್ನ ಅಭಿಪ್ರಾಯ, ನಿಮಗಿದು ಹಿತ ಅಲ್ಲ, ಸಹ್ಯ ಅಲ್ಲ ಅಂತಂದ್ರೆ ಬಿಟ್ಟು ಬಿಡೋಣ. ನಾನು ಹೇಳಿದ್ದೇನೆ, ನನ್ನ ಕೆಲಸ ಮಾಡಿದ್ದೇನೆ. ಇದು ನನ್ನ ಒಬ್ಬನ ಅಭಿಪ್ರಾಯ ಅಂತ ತಾವು ತಿಳಿಬಾರದು. ಅನೇಕ ಮಂದಿ ತಮ್ಮ ಹತ್ರ ಹೇಳಲಿಕ್ಕೆ ಭೀತಿಯಿಂದ, ಸಾಮರ್ಥ್ಯ ಇಲ್ಲದೆ, ತಮ್ಮಲ್ಲಿ ಅಪಾರವಾದಂತಹ ಗೌರವ ಉಳ್ಳವರಾಗಿ, ಶ್ರದ್ಧೆ ಉಳ್ಳವರಾಗಿ, ಭಕ್ತಿ ಉಳ್ಳವರಾಗಿ ಹೇಳಲಿಕ್ಕೆ ಮುಂದೆ ಬರಲಿಲ್ಲ. ಇದು ಒಬ್ಬರ ಅಭಿಪ್ರಾಯ ಅಲ್ಲ, ಇದು ಅನೇಕ ಮಂದಿಯ ಅಭಿಪ್ರಾಯ. ನಾ ಹೇಳಿದೆ, ನಿಮಗೆ ಅದು ಹಿತ ಅಲ್ಲದಿದ್ದರೆ ನೀವು ಬಿಟ್ಟು ಬಿಡಿ. ಆದರೆ ನನಗೆ ಯುದ್ಧಕ್ಕೆ ನೀವು ಅನುಮತಿಯನ್ನು ಕೊಡಬೇಕು. ನಾನು ಹೇಡಿಯಾಗಿ, ಪಲಾಯನವಾದಿಯಾಗಿ, ಭೀತಿಯಿಂದ ನಾನು ತಮ್ಮ ಹತ್ರ ಹೇಳಿದ್ದಲ್ಲ, ಒಬ್ಬ ವಿವೇಕಿಯಾಗಿ ಹೇಳಿದ್ದೇನೆ. ರಾಮನನ್ನು ನಾನು ಏನು ಕಂಡಿದ್ದೇನೆ ಅಂತ ಅದನ್ನು ಹೇಳಿದ್ದೇನೆ. ನಿಮಗೆ ಅದು ಸಖ್ಯ ಅಲ್ಲ, ಬಿಟ್ಟು ಬಿಡೋಣ. ಹಾಗೆ ತಂದೆಯ ಮಾರ್ಗದಲ್ಲಿ, ತಂದೆಯ ಮಾರ್ಗವನ್ನು ತಾನು ಒಪ್ಪಲಿಲ್ಲ. ಆದರೆ ತಂದೆಯಲ್ಲಿ ತನ್ನ ಶ್ರದ್ಧೆ, ತನ್ನ ಭಕ್ತಿಯಿಂದ ಅವನು ವಿಚಾರಣೆಗೊಳ್ಳಿಲ್ಲ. ಹಾಗೆ ಅತಿಕಾಯ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ರಾವಣವನಿಗೆ ವೀಳ್ಯವನ್ನು ಕೊಡ್ತಾನೆ. ಇದು ನಮಗೆ ವಿಹಿತ, ನೀನು ಯುದ್ಧಕ್ಕೆ ಹೊರಡುವುದು ನನಗೆ ಸಂತೋಷದ ಸಂಗತಿ, ನಾನು ಒಪ್ಪತಕ್ಕ ವಿಷಯ. ಹಾಗೆ ಅತಿಕಾಯ ಯುದ್ಧಕ್ಕೆ ವೀಳ್ಯವನ್ನು ಪಡ್ಕೊಂಡು ಯುದ್ಧಕ್ಕೆ ಹೊರಡುತ್ತಾನೆ. ಹೊರಡುವಲ್ಲಿ ಅತಿಕಾಯನ ವೈಷ್ಣವನಾದಂಥ ಒಬ್ಬ ವೀರ ವೈಷ್ಣವನಾದವ ತಾನು ಹೇಗೆ ಯುದ್ಧಕ್ಕೆ ಹೊರಡುತ್ತಾನೆ ಅಂತ ನೋಡಿ. ತರಿಸಿ ತುಳಸಿಯ ದಂಡೆಗಳ ನಿಜ ಚಿರಕಲಂಕರಿಸಿದನು, ಕೊರಳಿನಲ್ಲಿರಿಸಿದನು ಕೋಮಲದ ವಿವಿಧಾಭರಣಗಳು ಸಹಿತ, ಕೊರಳಿನಲ್ಲಿರಿಸಿದನು ಕೋಮಲದ ವಿವಿಧಾಭರಣಗಳು ಸಹಿತ, ವರಲಲಾಟದಲೂದ್ಭತಿಲಕವ ಧರಿಸಿ ತಾಯಿಗೆ ನಮಿಸಿ, ವೈಷ್ಣವರ ರಸ ನಡೆದನು ಜನ ಮನೋಹರ ಕಾಯನತಿ ಕಾಯ, ವೈಷ್ಣವರ ರಸ ನಡೆದನು ಜನ ಮನೋಹರ ಕಾಯನು ಅತಿ ಕಾಯ. ಒಬ್ಬ ಭಾಗವತ ಶಿರೋಮಣಿಯಾದ ಭಕ್ತ
ಒಂದು ಕಡೆಯಲ್ಲಿ ತಂದೆಯಲ್ಲಿ ಪ್ರೀತಿ ಇದೆ, ಭಕ್ತಿ ಇದೆ, ಶ್ರದ್ಧೆ ಇದೆ ಮಗನಾಗಿ. ಇನ್ನೊಂದು ಕಡೆಯಲ್ಲಿ ತಾನು ನಂಬಿದಂತಹ ಒಂದು ಅಚಲವಾದಂತಹ ಶ್ರದ್ಧೆ, ರಾಮನ ಕುರಿತಾದಂತಹ ಭಕ್ತಿ, ಒಬ್ಬ ವೈಷ್ಣವನಾಗಿ ಇದನ್ನೆರಡನ್ನೂ ಸಮನ್ವಯ ಮಾಡಿಕೊಂಡು ಆತಗೆ ಹೊರಡಬೇಕು. ಕಾವ್ಯಶ್ರೀಯವರು ಒಳ್ಳೆಯ ರಾಗ ಪ್ರಸ್ತುತಿ ಮಾಡಿದರು, ಖುಷಿ ಆಯ್ತು. ತಾನು ತನ್ನ ದೇಹದಿಂದ ಧರಿಸುವಂತಹ ದಿರಿಸು ಲಾಂಛನಗಳು ಇದೆಲ್ಲ ತಾನು ವಿಷ್ಣು ಭಕ್ತ ವೈಷ್ಣವ ಅಂತ ಗೊತ್ತಾಗಬೇಕು. ಇಲ್ಲಿ ರಾಮನನ್ನು ಗೆಲ್ಲುವುದಕ್ಕೆ ಹೊರಡುವ ಯುದ್ಧ ಅಲ್ಲ, ಇಲ್ಲಿ ಅರ್ಪಣೆಗೆ ಸಮರ್ಪಣೆಗೆ ಹೊರಡುವಂತಹ ಯುದ್ಧ. ಇದು ರಣಯಜ್ಞ. ಆ ಯಜ್ಞದಲ್ಲಿ ತಾನು ತನ್ನನ್ನು ಸಮರ್ಪಿಸಿಕೊಳ್ಳುವಂತಹದ್ದು. ಇದಕ್ಕಾಗಿ ತುಳಸಿ ಮಾಲೆಯನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡನಂತೆ. ವಿಷ್ಣು ಲಕ್ಷ್ಮಿಯರ ಸಾನ್ನಿಧ್ಯವುಳ್ಳಂತಹ ತುಳಸಿಗೆ ನಮಗೆ ಅಪೂರ್ವವಾದಂತಹ ಭಕ್ತಿ ಶ್ರದ್ಧೆ ಇದೆ. ಎಲ್ಲ ಶುಭಾಶುಭ ಧಾರ್ಮಿಕ ವಿಧಿವಿಧಾನಗಳಿಗೆ ತುಳಸಿ ಹೂ ಬೇಕಿ. ತುಳಸಿ ಹೂ ಇಲ್ಲದಿದ್ದರೆ ಯಾವುದೇ ವಿಧಿವಿಧಾನಗಳಿಲ್ಲ. ಅದು ಪೂರ್ವ ಶುಭ ಸಂಸ್ಕಾರಗಳು ಇರಬಹುದು, ಅಪರ ಅಶುಭ ಸಂಸ್ಕಾರಗಳು ಇರಬಹುದು. ಯಜ್ಞಕ್ಕೆ ಮಾತ್ರ ತುಳಸಿಯನ್ನು ಹಾಕ್ಲಿಕ್ಕಿಲ್ಲ, ಪುರೋಹಿತರು ಹೇಳ್ತಾರೆ. ಬ್ರಹ್ಮಾರ್ಪಣ ಬಿಡುವಾಗ, ಹೂ ತೆಕ್ಕೊಳ್ಳುವಾಗ ತುಳಸಿ ಇದ್ರೆ ಬದಿಗಿಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಲಕ್ಷ್ಮೀ ಸಾನ್ನಿಧ್ಯ ಇದೆ ಅದರಲ್ಲಿ. ಅಂತಹ ತುಳಸಿ ಮಾಲೆಯನ್ನು ತಾನು ವೀರವೈಷ್ಣವ ವಿಷ್ಣು ಭಕ್ತ ಅಂತ ನಮ್ಮ ಮುಖದಲ್ಲಿ ಹಣೆಯಲ್ಲಿ ತ್ರಿಪುಂಡ್ರವನ್ನು ಬಲಿತಾನೆ. ಊರ್ಧ್ವಮುಖವಾಗಿ ರೇಖೆಗಳು ಮತ್ತು ಅಡ್ಡವಾಗಿ. ಬೆಳಗ್ಗೆ ಗೋಪಿ ಚಂದನ, ರಾತ್ರಿ ಭಸ್ಮಧಾರಣೆ. ಇದು ಭಾಗವತ ಪರಂಪರೆಯ ಲಾಂಛನಗಳು. ಇದನ್ನು ಧರಿಸ್ತಾರೆ. ಕುತ್ತಿಗೆಗೆ ಸುಂದರವಾದಂತಹ ಆಭರಣಗಳು, ವಿಕಾರವಾದದ್ದಲ್ಲ ಆಭರಣಗಳು. ತುಳಸಿ ಮಾಲೆಯನ್ನು ಧರಿಸ್ತಾನೆ, ಸುಂದರವಾದ ಆಭರಣಗಳನ್ನು ಧರಿಸ್ತಾನೆ. ಒಂದು ವ್ಯಕ್ತಿಯನ್ನು ನೋಡುವಾಗ ಅವನ ಮಾತು, ಅವನ ತೊಟ್ಟ ಆಭರಣಗಳ ಉಡುಪು ದಿರಿಸುಗಳು, ಅವನ ನಡೆ, ಅವನ ನುಡಿ, ಅವನ ಬಾಗುವಿಕೆ, ಇದರಿಂದ ವ್ಯಕ್ತಿತ್ವಗೊಳ್ಳುವಂಥದ್ದು, ಪ್ರಕಟಗೊಳ್ಳುವಂಥದ್ದು. ಹಾಗೆ ಅವ ಆ ರೀತಿ ನಡ್ಕೊಂಡ. ಹಣೆಗೆ ಉನ್ನತದ ತಿಲಕ, ತಾಯಿಗೆ ನಮಸ್ಕರಿಸಿದ. ಧಾನ್ಯಮಾಲಿನಿ ದೇವಿ ಅವಳು ಗಂಧರ್ವ ಕನ್ಯೆ. ರಾವಣ ದಿಗ್ವಿಜಯಕ್ಕೆ ಹೋದ ಕಾಲದಲ್ಲಿ ಆ ಗಂಧರ್ವ ಕನ್ಯೆಯನ್ನು ಎಳ್ಕೊಂಡು ಬಂದಿದ್ದಾನೆ. ಕರ್ಕೊಂಡು ಬಂದು ಅನಿವಾರ್ಯವಾಗಿ ಅವಳು ರಾವಣನನ್ನು ಒಪ್ಪಿದ್ಳು, ರಾವಣನನ್ನು ಸ್ವೀಕರಿಸಿದ್ಲು. ಬೇರೆ ದಾರಿ ಇಲ್ಲ. ತೊರವೇ ಹಿಂದೆ ಎಲ್ಲೇ ಒಂದು ಕಡೆಯಿಂದ ಹೇಳಿದ್ದೇನೆ, 15 ಲಕ್ಷ ನಾರಿಯರನ್ನು ತಂದಿದ್ದಾನೆ ರಾವಣ ಅಂತ. ಹಾಗೆ ಬಂದು ರಾವಣನ ಜೊತೆ ಒಪ್ಪಿ ಆಮೇಲೆ ಅನಿವಾರ್ಯವಾಗಿ ಸಂಸಾರವನ್ನು ಮಾಡಿದವಳು ಧಾನ್ಯಮಾಲಿನಿ ದೇವಿ. ಇವಳು ಗಂಧರ್ವ ಲೋಕದವಳು. ಅವಳ ಮಗ ಅತಿಕಾಯ ತಾಯಿಗೆ ನಮಸ್ಕಾರ ಮಾಡಿದ. ತಾಯಿ ಸಂತೋಷದಿಂದ ನೆತ್ತಿಯನ್ನು ಅಗ್ರಾಣಿಸಿ ನೇವರಿಸಿ ಕಳುಹಿಸಿಕೊಡ್ತಾಳೆ. ನಾನು ಮೋಕ್ಷಕ್ಕೆ ಹೊರಡುತ್ತಿದ್ದೇನೆ, ರಾಮನ ಜೊತೆಗೆ ಹೋರಾಟ ಮಾಡಿ ನಾನು ಕೈವಲ್ಯವನ್ನು ಪಡೆಯುತ್ತೇನೆ, ಸಾಯುಜ್ಯವನ್ನು ಪಡೆಯುತ್ತೇನೆ. ತಾಯಿ ಆಶೀರ್ವಾದ ಮಾಡ್ತಾಳೆ. ಯಾಕಂದ್ರೆ ತಾಯಿ ಗೊತ್ತುಂಟು ಏನು ಅಂತ. ಹಾಗೆ ವಿಷ್ಣು ಭಕ್ತರೊಡೆಯನಾದಂಥ ಮನೋಹರ ಶರೀರದ ಅತಿಕಾಯ ಯುದ್ಧಕ್ಕೆ ಹೊರಟ. ಆದರೆ ತಾನು ಮಾತ್ರ ರಾಮನಲ್ಲಿ ಹೋರಾಟ ಮಾಡಿ ಸಾಯುಜ್ಯವನ್ನು ಮೋಕ್ಷವನ್ನು ಪಡೆಯುವುದಲ್ಲ, ಯಾರು ಅಪೇಕ್ಷಿತರಿದ್ದಾರೆ ಅಂತ ಅವ ಕರೆಯನ್ನು ಕೊಡ್ತಾನೆ, ಕೇಳು. ಬಹಡೆ ಬನ್ನಿ ಭವಾಭಿಪೋತನ ಬಹಳ ಪದವಿಯ ಬಯಸುವಡೆ ನೀವು ಬಹಡೆ ಬನ್ನಿ. ಬಹಡೆ ಬನ್ನಿ ಭವಾಭಿಪೋತನ ಬಹಳ ಪದವಿಯ ಬಯಸುವಡೆ ನೀವು ಬಹಡೆ ಬನ್ನಿ. ಜರಾಮರಣ ವರ್ಜಿತನ ನೈದುವಡೆ ಬಹುದು ಮತ ವೈಕುಂಠವಾಸಿಯ ಗೃಹದ ಭಕ್ತರ ಖೇಳ ಮೇಳದಲಿಹುದು ನಿಮಗುಂಟಾದಡೆ. ಜರಾಮರಣ ವರ್ಜಿತನ ನೈದುವಡೆ ಬಹುದು ಮತ ವೈಕುಂಠವಾಸಿಯ ಗೃಹದ ಭಕ್ತರ ಖೇಳ ಮೇಳದಲಿಹುದು
ನಿಮಗುಂಟಾದಡದನು ಭಟರೆ ಗತಿಕಾಯ ಭವಾಬ್ದಿ ಪೋತನ ಬಹಳ ಪದವಿಯ ಬಯಸುವಡೆ ಬನ್ನಿ ಜರಾಮರಣ ವರ್ಜಿತನ ನೈದುವಡೆ ಬನ್ನಿ ಬಹಡೆ ಬನ್ನಿ ಎಂದನತಿಕಾಯ ಅತಿಕಾಯನು ಉದ್ಭಟನ ಕಾವ್ಯಾಲಂಕಾರದಲ್ಲಿ ಕರುಣಾರಸವನ್ನು ಅಪೂರ್ವವಾಗಿ ಚಿತ್ರಿಸಿದ್ದಾರೆ. ಅದು ಭಕ್ತಿ ಮತ್ತು ದುಃಖ ಎರಡು ಕರುಣಾರಸವೇ. ಅತಿಕಾಯನ ಭಕ್ತಿ ಇದನ್ನು ಸೊಗಸಾಗಿ ಸೋದರಿ ಕಾವ್ಯಶ್ರೀಯವರು ಹಾಡಿದರು. ಬಹಡೆ ಬನ್ನಿ ಭವಾಬ್ದಿ ಪೋತನ ಬಹಳ ಪದವಿಯ ಬಯಸುವಡೆ ಬನ್ನಿ ಹೇಳ್ತಾನೆ. ಸಂಸಾರ ಸಾಗರವನ್ನು ದಾಟಿಸುವ ದೋಣಿಯಾದ ಪರಮಾತ್ಮ ರಾಮ ಅಂದ್ರೆ ಒಂದು ದೋಣಿ, ಅದೊಂದು ಹಡಗು, ಅದೊಂದು ನಾವೆ. ಸಂಸಾರ ಸಾಗರದಿಂದ ದಾಟಿಸುವಂತಹ ನಾವೇ ಅದು. ಹಾಗೆ ಇಲ್ಲಿ ನೋವು ದುಃಖ ಏನಿದೆ, ಈ ಭವ ಬಂಧನ ಏನಿದೆ, ಈ ಬಂಧನದಿಂದ ಆಚೆ ಹೋಗಬೇಕು ಅಂತಾದ್ರೆ ರಾಮ ನಾವೇ ಇದೆ, ರಾಮನೆಂಬ ದೋಣಿ ಇದೆ, ನಮಗದು ಬಂದು ನಿಂತಿದೆ ಇಲ್ಲಿ ಲಂಕೆಯಲ್ಲಿ. ಪರಮಾತ್ಮನ ಪದವಿಯನ್ನು ಬಯಸುವವರು, ಅದು ಬಹಳ ಪದವಿ, ಶ್ರೇಷ್ಠವಾದಂತಹ ಪದವಿಯದು, ಉನ್ನತವಾದಂತಹ ಪದವಿಯದು. ಆ ಪದವಿಯನ್ನು ಅಲಂಕರಿಸುವ ಇಚ್ಛೆ ಇದ್ರೆ, ಅದನ್ನು ಬಯಸುವುದಿದ್ರೆ ನೀವು ನನ್ನ ಜೊತೆಗೆ ಬನ್ನಿ. ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನ ಸನ್ನಿಧಾನದಲ್ಲಿ ವಿನೋದ ಗೋಷ್ಠಿಯಲ್ಲಿ ಭಾಗವಹಿಸುವುದು ಹೇಳ್ತಾನೆ. ವಿನೋದ ಗೋಷ್ಠಿಯಲ್ಲಿ ಸಂತೋಷ ಕೂಟದಲ್ಲಿ ಪಾಲ್ಗೊಳ್ಳಬಹುದು. ನಾವಿಲ್ಲಿ ದುಃಖದಲ್ಲಿದ್ದೇವೆ, ಇಲ್ಲಿ ನಾವು ನವೆಯುತ್ತಾ ಇದ್ದೇವೆ, ಈ ನರಕ ಕೂಪದಲ್ಲಿ ಬಿದ್ದು. ಅಲ್ಲಿರುವಂತಹದ್ದು ಸ್ವರ್ಗ ಸುಖ, ಅದು ಅವರ್ಣನೀಯವಾದಂತಹ ಆನಂದ ಅಲ್ಲಿರುವಂತಹದ್ದು. ಹಾಗಾದ ಕಾರಣ ನೀವು ಆ ವಿನೋದ ಗೋಷ್ಠಿಯಲ್ಲಿ ಭಾಗವಹಿಸಬೇಕು ಅಂತಾದ್ರೆ ಬರುವುದು ಸಮ್ಮತ. ಹೀಗೆ ಯೋಧರಿಗೆ ಆಹ್ವಾನವನ್ನು ಕೊಟ್ಟರಂತೆ. ಸುಮ್ಮನೆ ಶರೀರದ ತೀಟೆಯನ್ನು ಕಳೆದುಕೊಳ್ಳುವುದಕ್ಕಾಗಿ ಯುದ್ಧ ಅಂತ ನೀವು ಬಯಸಬೇಡಿ, ಇದು ಶಾಶ್ವತವಾದ ಮೋಕ್ಷಕ್ಕೆ ಇರುವ ಯುದ್ಧ ಇದು ಅಂತ ಹೇಳ್ತಾರೆ. ಮುಪ್ಪು ಮರಣಗಳು ಇಲ್ಲದೆ ಇರುವಂತಹದ್ದೇನು, ಅದು ಶಾಶ್ವತವಾದದ್ದು. ಆ ಮುಪ್ಪು ಮರಣಗಳಿಲ್ಲದ, ಜರೆ ನರೆಗಳಿಲ್ಲದ ಒಂದು ಆನಂದ ಸ್ಥಿತಿಯನ್ನು ನೀವು ಹೊಂದುವುದಕ್ಕೆ ನಿಮಗೆ ಮನಸ್ಸುಂಟು ಅಂತಾರೆ. ಹೊಂದುವುದಾದರೆ ನೀವು ನನ್ನ ಜೊತೆಗೆ ಬರುವುದು ಅಂತ ಹೇಳ್ತಾನೆ. ಇಲ್ಲಿಗಿಂತ 1000 ಪಾಲು ಮೀರಿದ ಸುಖ ಸಾಮ್ರಾಜ್ಯ ಅಲ್ಲಿ ಉಂಟು ವೈಕುಂಠದಲ್ಲಿ. ಅಕುಂಠಿತವಾದದ್ದು, ಅಲ್ಲಿ ಕೊನೆ ಇಲ್ಲ. ವಿಗತಃ ಕುಂಠ ಅದು ಶ್ವೇತದ್ವೀಪ, ಅದು ಪರಮಾನಂದ ಸಾಗರ, ಅದು ಜ್ಞಾನ ಸಮುದ್ರ, ಅದು ಕ್ಷೀರಸಾಗರ ಅಂದ್ರೆ. ಅದಕ್ಕೆ ನೀವು ಬನ್ನಿ, ಸುಖದ ಸಾಮ್ರಾಜ್ಯ. ಇಲ್ಲಿಗಿಂತ 1,000,000 ಪಾಲು ಮನೋರಥಗಳು ನಿಮಗೆ ಅಲ್ಲಿ ಫಲಿಸ್ತವೆ, ಅಲ್ಲಿ ಸಿದ್ಧಿಯಾಗ್ತವೆ. ಇಲ್ಲಿಗಿಂತ ಅತಿಶಯವಾದ ಮನೋಹರವಾದಂತಹ ಒಂದು ದಿವ್ಯತೆ ಭವ್ಯತೆ ಅಲ್ಲಿ ಇದೆ. ಇದು ಸುಳ್ಳು ಅಂತ ನಾನು ಸುಮ್ಮನೆ ನಿಮಗೆ ಹೇಳುವುದಲ್ಲ, ಇದು ವಾಸ್ತವ. ಇದು ಅನುಭವಕ್ಕೆ ನಿಮಗೆ ಬಂದಾಗ ಅರ್ಥವಾದೀತು. ಲಕ್ಷ್ಮೀಕಾಂತನ ಪಾದದಾಣೆ, ನಾನು ಪ್ರಮಾಣೀಕರಿಸಿ ಹೇಳ್ತೇನೆ, ನಿಮಗೆ ಅಲ್ಲಿ ನೆಮ್ಮದಿ ಉಂಟು, ಅಲ್ಲಿ ಸಂತೋಷ ಉಂಟು, ಶಾಶ್ವತವಾದ ಸುಖ ಉಂಟು ಅಂತ ದೇವರ ಲಕ್ಷ್ಮೀಕಾಂತನ ಪಾದದಾಣೆ ನಾವು ಹೇಳ್ತೇನೆ. ನೀವು ಯುದ್ಧಕ್ಕೆ ಬರುವುದು ಬಹಳ ಒಳ್ಳೆಯದು ಅಂತ ಅತಿಕಾಯ ಅವರಿಗೆ ಕರೆಯನ್ನು ಕೊಡ್ತಾನೆ. ಮಾತ್ರ ಅಲ್ಲ, ಯಾವ ಸ್ಥಿತಿಯಲ್ಲಿರಬಹುದು ಅಂತ ಹೇಳ್ತಾನೆ, ಕೇಳೋಣ. ಈ ಜನಹುದುರ್ಟಾದಡೆ ಅಂಭೋಜಾಸನನ ರೂಪ ಹಡೆ ದಿವಿಜಾಧೀಶನ ಹಡೆ ಚತುರ್ವಿಧೋದಯ ಫಲವ ಬಯಸುವಡೆ ಕೇಶವನ ಕೂಡುವಡೆ ತಪದಭಿಲಾಷೆಯಿಲ್ಲದೆ ತೀರ್ಥಯಾತ್ರಾ ಆಯಾಸವಿಲ್ಲದೆ ಬಹುದೆನುತ ಕೇಶ
ಕೇಶವನ ಕೂಡುವಡೆ ತಪದಭಿಲಾಷೆಯಿಲ್ಲದೆ ತೀರ್ಥಯಾತ್ರಾಯಾಸವಿಲ್ಲದೆ ಬಹುದೆನುತ ಹೊಯ್ಸಿದನುಡಗುರವ ಅತಿಕಾಯನು ಭಗವದ್ಲೋಕದಲ್ಲಿ ಸಾಲೋಕ್ಯ, ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ 4 ವಿಧಗಳಿವೆ. ಭಗವಂತನ ಲೋಕದಲ್ಲಷ್ಟೇ ಇರುವಂತಹದ್ದು ಸಾಲೋಕ್ಯ. ಸಾಮೀಪ್ಯ ಜಯ ವಿಜಯರಿದ್ದ ಹಾಗೆ ಒಳಗೆ ಹೋಗ್ಲಿಕ್ಕಿಲ್ಲ, ದೇವರ ಹತ್ರ ಇರುವಂತಹದ್ದು. ದೇವರದ್ದೇ ರೂಪ ಹೊಂದುವಂತಹದ್ದು ಸಾರೂಪ್ಯ. ಸಾಯುಜ್ಯ ಭಗವಂತನಲ್ಲಿ ಅವಿನಾಭಾವದಿಂದ ಇರುವಂತಹದ್ದು. ಈಶನಾಗುವಡೆ ಬನ್ನಿ, ಲಯಾಧಿಕಾರಿಯಾದಂತಹ ಶಿವನಾಗುತ್ತೀರೋ, ಶಿವನ ರೂಪ ಹೊಂದುತ್ತೀರೋ, ಸಾರೂಪ್ಯ ಬೇಕೋ ಬನ್ನಿ ನೀವು. ಅಲ್ಲ ಬ್ರಹ್ಮನ ರೂಪ ಹೊಂದುತ್ತೀರೋ, ಬ್ರಹ್ಮ ಪದವಿ, ಶಿವೈಕ್ಯ ಅಂತ ಹೇಳ್ತೇವೆ, ಬ್ರಹ್ಮೈಕ್ಯವ ಅಂತ ಹೇಳ್ತೇವೆ, ವಿಷ್ಣು ಸಾಯುಜ್ಯ ಅಂತ ಹೇಳ್ತೇವೆ, ಏಕಂಸತ್ತ ವಿಪ್ರಾಬುಧವದಂತೆ. ಹೀಗೆ ಬೇರೆ ಬೇರೆ ರೂಪದಿಂದ ನಾವು ಕರೆಯುತ್ತೇವೆ. ನೀವು ಶಿವನ ಜೊತೆಗಿರ್ತೀರೋ, ಶಿವೈಕ್ಯನಾಗುತ್ತೀರೋ, ಬ್ರಹ್ಮೈಕ್ಯರಾಗುತ್ತೀರೋ, ನೀವು ಬರಬಹುದು. ಅಲ್ಲ ಸ್ವರ್ಗ ಅಂತ ನಾವು ಹೇಳ್ತೇವೆ, ಇಂದ್ರನ ಸಭಾಸ್ಥಾನ, ನೀವು ಅಲ್ಲಿಗೆ ಬರ್ತೀರೋ, ಸುಧರ್ಮ ಸಭೆಯಲ್ಲಿ ನೀವು ಶಾಶ್ವತವಾಗಿರ್ತೀರೋ, ದೇವೇಂದ್ರನಾಗೋ ಬಯಸ್ತೀರೋ, ಚತುರ್ವಿಧ ಪುರುಷಾರ್ಥದ ಫಲ ಏನು ಅದನ್ನು ಅಪೇಕ್ಷಿಸ್ತೀರೋ, ಅದಕ್ಕೆ ಫಲವೂ ಅಲ್ಲಿಯೇ ಇದೆ. ನೀವು ಅದು ನಿಷ್ಫಲವಲ್ಲ, ಅದು ಫಲಭರಿತವಾದದ್ದು. ಕೇಶವನ ಪ್ರಾಪ್ತಿಸುವಂತಹದ್ದು ವಿಷ್ಣು ಸಾಯುಜ್ಯ. ಎಲ್ಲರಿಗೂ ಸಾಯುಜ್ಯ ಕೊಡುವವನು ಗದಾಧರ ಮಹಾವಿಷ್ಣು. ಅಂತಹ ಕೇಶವನ ಸಾನ್ನಿಧ್ಯ, ವಿಷ್ಣು ಸಾಯುಜ್ಯ ಬೇಕು ನಿಮಗೆ. ಅದು ನೀವು ಪ್ರಾಪ್ತಿಯಾಗಬೇಕಿದ್ರೆ ತಪಸ್ಸಿನ ಆಸೆ ಬೇಡ, ತೀರ್ಥಯಾತ್ರೆಯ ಪರ್ಯಟನೆ ಬೇಡ, ಯಾವುದು ಬೇಡ. ಈ ಯುದ್ಧದಲ್ಲಿ ರಾಮನ ಎದುರು ಯುದ್ಧ ಮಾಡಿದಾಗ ಇದು ಎಲ್ಲವೂ ತಪಸ್ಸಿನ ಫಲ, ತೀರ್ಥಯಾತ್ರೆಯ ಫಲ ಎಲ್ಲವೂ ಇದೆ. ಅಥವಾ ಅತಿಕಾಯ ಕರೆ ಕೊಡ್ತಾನವ, ನೀವು ಬರಬೇಕು. ಶ್ರಮವಿಲ್ಲದೆ ಅವ ಡಂಗುರ ಹೊಡೆಸಿದಂತೆ. ಅಂದ್ರಿಗೂ ಮನೆಗೆ, ಗೃಹಕೃತ್ಯಕ್ಕೆ, ಹಣಕ್ಕೆ, ಸ್ತ್ರೀಯರಿಗೆ ಆಸೆ ಪಡುವ ಪೊಳ್ಳು ಮನಸ್ಸಿನ, ದುರ್ಬಲ ಮನಸ್ಸಿನ, ಕಾಮದ ಬಯಕೆ ಇರುವ ಮನಸ್ಸೇನುಂಟು, ಇದನ್ನೆಲ್ಲ ನೀವು ಬಿಟ್ಟು ಬಿಡಿ. ನೀವು ಹೆಂಡತಿ, ಮಕ್ಕಳು, ಸಂಸಾರ, ಹಣ, ಸಂಪತ್ತು, ಮನೆ, ಕೀರ್ತಿ, ಇದರ ಯಾವುದರ ಹಿಂದೆ ನೀವು ಹೋಗಬೇಡಿ. ಪ್ರಾಣದ ಮೇಲಿನ ಆಸೆಯಿಂದ ಯಮನ ಕೈವಶವಾಗ್ತದೆ ಅಂತ ನೀವು ತಿಳಿಬೇಡಿ, ಅಥವಾ ನರಕಭಾಜರಾಗುತ್ತೀರಿ ಅಂತ ನೀವು ತಿಳಿಬೇಡಿ. ಯುದ್ಧಕ್ಕೆ ನೀವು ಭಯಭೀತರಾಗಬೇಡಿ. ಅತ್ಯಂತ ಸುಲಭ ಮಾರ್ಗ ಇದು. ಯಾವುದಕ್ಕೆ? ಭಗವತ್ ಸನ್ನಿಧಾನವನ್ನು ಸೇರುವುದಕ್ಕೆ. ಹಿಂದಿನ ಜೀವನದ ಕುರಿತು ನೀವು ಆಲೋಚನೆ ಮಾಡಬೇಡಿ. ಮುಂದೆ ಹುಟ್ಟಿ ಬಂದು ಬದುಕಬೇಕು ಅಂತ ನೀವು ಆಲೋಚನೆ ಮಾಡಬೇಡಿ. ಈ ಭವಬಂಧನದಲ್ಲಿ ಏನೂ ಇಲ್ಲ. ಅಂಜದೆ, ಭೀತರಾಗದೆ, ಒಳ್ಳೆಯ ಮನಸ್ಸಿನಿಂದ, ಸಮರ್ಪಣಾ ಮನಸ್ಸಿನಿಂದ, ಭಗವಂತನನ್ನು ಸೇರುವ ಮನಸ್ಸಿನಿಂದ, ಹೇರೆ ಪರ್ವತದ ಬುಡದಲ್ಲಿ ಹುಟ್ಟಿದ ಹೊಳೆ ಸುತ್ತಿ ಸುಳಿದು ಹಾರಿ ಇಳಿದು ಏರಿ ಸಾಗಿ ಬಂದು ಸಮುದ್ರವನ್ನು ಸೇರುವುದಕ್ಕೆ ತವಕಿಸ್ತದೆ. ಕಾಲದಾದಿಯ ದಟ್ಟಡವಿಯಲ್ಲಿ ಹುಟ್ಟುತ್ತದೆ, ಯುಗಗಳೆಂಬ ಕಲ್ಲು ಬಂಡೆಗಳಲ್ಲಿ ಹೊರಳುತ್ತದೆ, ಶತಮಾನಗಳೆಂಬ ಜರಿಗಳಲ್ಲಿ ಇಳಿಯುತ್ತದೆ, ಅನಂತತೆಯ ಕಡೆಗೆ ಕಾಲನದಿ ಸಾಗ್ತದೆ. ಅದರಲ್ಲಿ ನಾವು ಬಿಂದುಗಳು. ಇದು ಕಾಲನ ಕಡೆಗೆ ಸಾಗುವ ಯುದ್ಧ ಪ್ರವಾಹ ಅಂತ ನೀವು ತಿಳಿಬೇಕು. ನೀವು ಬರಬೇಕು ಅಂತ ಅವ ಡಂಗುರ ಹೊಡಿಸ್ತಾನೆ. ಅವ ಹೇಳ್ತಾನೆ ಮತ್ತು ಹೇಳ್ತಾನೆ ಮತ್ತು ಅವಕಾಶ ಕೊಡ್ತಾನೆ. ಅಕಟ ಕೆಡಬೇಡಿ, ಇದುವೇ ಪರಮಾರ್ಥಕದ ನುಡಿ. ಪರಬೊಮ್ಮವಿದಿರಲಿ ಪ್ರಕಟಿಸುತ್ತಿದೆ ಮರಳಿ, ಬಯಸಿದಡಿಲ್ಲ ಗತಿ ನಿಮಗೆ. ಸಕಲ ತೀರ್ಥ ಸ್ನಾನ ದಾನಾಧಿಕ ತಪೋ ಯಜ್ಞಾದಿ ಫಲವಿವು. ಮುಕುತಿ ಪದ್ಧತಿಯೆಲ್ಲ ಬಲ್ಲರೆ ಬಹುದು, ಮುಕುತಿ ಪದ್ಧತಿಯೆಲ್ಲ ಬಲ್ಲರೆ ಬಹುದು. ಲೇಸೆಂದ ಅಕಟ ಕೆಡಬೇಡಿ. ಇದು ಪರಮ ಸತ್ಯ ವಚನ. ನೀವು ಕೆಟ್ಟು ಹೋಗಬೇಡಿ. ಇದು ದೇವ ದುರ್ಲಭವಾದಂಥ ಅವಕಾಶ, ಅಪೂರ್ವ ಅವಕಾಶ. ಈ ಅವಕಾಶ ಇನ್ನೊಮ್ಮೆ ಬರುವುದಿಲ್ಲ. ಇನ್ನೊಮ್ಮೆ ರಾಮಚಂದ್ರ ಸೀತಾಪ್ರಾಪ್ತಿಗಾಗಿ ಬರಲಿಕ್ಕಿಲ್ಲ.
ಲಂಕೆಗೆ. ಆ ಕಾರಣದಿಂದ ನೀವು ಕೆಡಬೇಡಿ. ಎದುರಿನಲ್ಲಿ ಪರಬ್ರಹ್ಮನು ಪ್ರತ್ಯಕ್ಷವಾಗಿ ಗೋಚರಿಸ್ತಾ ಇದ್ದಾನೆ ರಾಮರೂಪದಿಂದ. ಆ ಪರಬ್ರಹ್ಮನನ್ನು ಮತ್ತೆಲ್ಲಿಯೂ ನೀವು ಹುಡುಕುವುದಕ್ಕೆ ಹೋಗಬೇಡಿ, ಕಣ್ಣ ಮುಂದೆ ಇದ್ದಾನೆ ಹೇಳ್ತಾನೆ. ಪುನಃ ಬಯಸಿದರೆ ಈ ಅದೃಷ್ಟ ನಿಮಗೆ ದೊರೆಯದು. ಕಣ್ಣಿಗೆ ಕಾಣದೇ ಇದ್ದದ್ದು, ದೃಷ್ಟವಲ್ಲದೆ ಇದ್ದದ್ದು ಅದೃಷ್ಟ, ಇದು ಇನ್ನೊಮ್ಮೆ ಬರ್ತದೆ ಅಂತ ನೀವು ನಿರೀಕ್ಷೆ ಮಾಡಬೇಡಿ. ಇದು ಬದುಕಿನಲ್ಲಿ ಒಂದೇ ಒಂದು ಸಲ ಬರುವಂತಹದ್ದು, ಅಪೂರ್ವವಾದಂತಹ ಯೋಗ ಇದು. ಈ ಸಿದ್ಧಿ ಇನ್ನೊಮ್ಮೆ ಆಗುವುದಿಲ್ಲ. ಇದು ಸಮಸ್ತ ಪುಣ್ಯತೀರ್ಥಗಳ ಸ್ನಾನ ಅಥವಾ ಸ್ನಾನ ದಾನ ಇದು ಇಲ್ಲಿದೆ. ಶ್ರೇಷ್ಠ ತಪಸ್ಸು, ಶ್ರೇಷ್ಠ ಯಜ್ಞ ಮೊದಲಾದವುಗಳು ಮುಕ್ತಿಗೆ ಮಾರ್ಗವಲ್ಲ. ತಿಳಿದು ಬರುವುದಾದರೆ ಒಳ್ಳೆಯದು. ಮುಕ್ತಿಗೆ ನಾನಿನ್ನು ಸತ್ಯದಾನ ಮಾಡ್ತೇನೆ, ಅನ್ನದಾನ ಮಾಡ್ತೇನೆ, ತಪಸ್ಸು ಮಾಡ್ತೇನೆ, ಪೂಜೆ ಮಾಡ್ತೇನೆ ಅಂತ ಇನ್ನು ಕಾದು ಕೂತ್ಕೊಳ್ಬೇಡಿ. ಈ ರಣಯಜ್ಞದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತಹದ್ದು. ಅದು ಒಡೆಯನಾದಂತಹ ರಾವಣನಿಗೆ ಮಾಡುವ ಸೇವೆಯೂ ಹೌದು, ರಾಮಚಂದ್ರಮನ ಸನ್ನಿಧಾನದಲ್ಲಿ ನಮಗೆ ಸಿಗುವಂತ ಅಪೂರ್ವ ಅವಕಾಶವೂ ಹೌದು, ಎರಡೂ ಹೌದು. ಅದಕ್ಕೆ ಬೇಕಾಗಿ ತಪಸ್ಸು, ದಾನ, ಯಜ್ಞಕ್ಕೆ ಬೇಕಾಗಿ ಹಂಬಲಿಸಬೇಡಿ. ಎಲ್ಲವೂ ಇಲ್ಲಿ ನಮ್ಮ ಕಣ್ಣ ಮುಂದೆ ಇದೆ. ಆಧ್ಯಾತ್ಮ ವಿದ್ಯೆ ತಿಳಿಯದಿದ್ದರೆ ಬೇಡ, ನನಗೆ ಆಧ್ಯಾತ್ಮ ಗೊತ್ತಿಲ್ಲ ಅಂತ ನೀವು ಕುಳಿತುಕೊಳ್ಬೇಡಿ. ಭಕ್ತಿಗೆ ಆಧ್ಯಾತ್ಮ ಬೇಕಾದ್ದಲ್ಲ, ಭಕ್ತಿಗೆ ಶ್ರದ್ಧೆ ಬೇಕಿತ್ತು. ಶ್ರದ್ಧಾವಾನ್ ಲಭತೆ ಜ್ಞಾನ. ಭಕ್ತಿ ಮುಗ್ಧವಾದದ್ದು, ಭಕ್ತಿ ಸಮರ್ಪಣಾ ಭಾವದ್ದು. ಆ ಮುಗ್ಧ ಭಕ್ತಿಗೆ ಭಗವಂತ ಒಲಿತಾರೆ. ಪ್ರಹ್ಲಾದನಿಗೆ ಒಲಿಲಿಲ್ವ, ಧ್ರುವನಿಗೆ ಒಲಿಲಿಲ್ವವ? ಹಾಗಾದ್ರೆ ಮುಗ್ಧತೆಯೇ ಮುಖ್ಯ. ಬ್ರಹ್ಮನನ್ನು ತಿಳಿದವೆನ್ನ ಬೇಡ, ಬ್ರಹ್ಮನನ್ನು ತಿಳಿಲಿಲ್ಲ, ಬ್ರಹ್ಮನನ್ನು ತಿಳಿಬೇಕು, ಎಲ್ಲವೂ ಇವನೇ. ಇವನು ಪರಬ್ರಹ್ಮ ಸ್ವರೂಪಿಯಾದಂತಹ ಭಗವಂತನಿದ್ದಾನೆ ರಾಮ. ಭಕ್ತಿಯಿಂದ ಪೂಜಿಸಬೇಕಾದುದು ಇಲ್ಲ. ಕರ್ಮಗಳಿಂದ ಕುರಿಗಳಾಗಬೇಡಿ ನೀವು. ನಾವು ಕರ್ಮ ಮಾಡುತ್ತೇವೆ ಅಂತ ಹೇಳಬೇಡಿ. ಇಲ್ಲಿ ಕರ್ಮ ಮಾಡುವುದಕ್ಕೆ ಕರ್ಮಭೂಮಿಯಲ್ಲಿ ಕುರಿಗಳಾಗಿ ಬಿದ್ದಿದ್ದೀರಿ ನೀವು. ಯಾಕೆ ಪುನಃ ನೀವು ಕರ್ಮದ ಹಿಂದೆ ಹೋಗ್ತೀರಿ? ಜ್ಞಾನದ ಹಿಂದೆ ಹೋಗಿ, ಜ್ಞಾನ ಮಾರ್ಗದ ಹಿಂದೆ ಹೋಗಿ. ನೀವು ಕರ್ಮ ಮಾರ್ಗದಲ್ಲಿ ಹೋಗಬೇಡಿ. ಈ ಯುದ್ಧ ಕರ್ಮ ಎನ್ನುವುದೇ ಒಂದು ಪರೋಕ್ಷ ಜ್ಞಾನ ಇದು. ಅದಕ್ಕೆ ಬೇಕಾಗಿ ನೀವು ಶೀಘ್ರ ಎಚ್ಚರಗೊಳ್ಳಲು ಇದೇ ಸಮಯ. ಈ ಸಮಯವನ್ನು ಬಿಟ್ಟು ಹುಡುಕಿದ್ರೆ ಸಹಸ್ರ ಕಲ್ಪಗಳವರೆಗೆ ನಿಮಗೆ ಈ ಸಮಯ ಸಿಗುವುದಿಲ್ಲ, ಈ ಅವಕಾಶ ನಿಮಗೆ ಸಿಗುವುದಿಲ್ಲ. ಈ ಕಲ್ಪದಲ್ಲಿ ಈಗ ನಿಮಗೆ ಏನು ಬಂದಿದೆ ಇದು ನಿಮಗೆ ಭಾಗ್ಯ, ಇದು ನಿಮಗೆ ಯೋಗ. ನೀವು ಯುದ್ಧಕ್ಕೆ ತೊಡಗಿಸಿಕೊಳ್ಳಿ ಅಂತ ಹೇಳ್ತಾರೆ. ಮುಂದೆ ಕೇಳೋಣ. ಆವ ಸುಕೃತವ ಮಾಡಿ ನೋಡಿದಡೆ ಈವ ಫಲವಿನಿತಿಲ್ಲ. ನೋಡಿದಡಾವ ಸಿದ್ಧಾಂತದಲ್ಲಿ ನಾನಾ ದರ್ಶನಗಳಲ್ಲಿ. ನೋಡಿದಡಾವ ಸಿದ್ಧಾಂತದಲ್ಲಿ ನಾನಾ ದರ್ಶನಗಳಲ್ಲಿ ಈ ವಿಶೇಷವ ಕಾಣೆನು. ಇದು ಮತ್ತಾವ ಮಾರ್ಗದೊಳಿಲ್ಲ, ಬಹುಮಾಯಾ ವಿಲಾಸದ ಬಲೆಗೆ ಬೀಳದೆ ಬಹುದು ಲೇಸೆಂದಾಗ. ಮಾಯಾ ವಿಲಾಸದ ಬಲೆಗೆ ಬೀಳದೆ ಬಹುದು ಲೇಸೆಂದ. ನೀವು ಯಾವ ಸುಕೃತದ ಫಲ, ಯಾವ ಪುಣ್ಯ ಕೆಲಸ ಮಾಡಿ, ಯಜ್ಞ, ದಾನ, ತಪಸ್ಸು ಮಾಡಿದ್ರೂ ಇಷ್ಟು ಪುಣ್ಯ ನಿಮಗೆ ಸಿಗಲಿಕ್ಕೆ, ಈ ಅವಕಾಶ ಸಿಗಲಿಕ್ಕಿಲ್ಲ. ದೇವದುರ್ಲಭವಾದಂಥ ಅವಕಾಶ ಇದೆ. ಆ ಕಾರಣದಿಂದ ಇದು ಅಪೂರ್ವವಾದಂತಹ ಫಲ. ಇಷ್ಟು ದೊಡ್ಡ ಫಲಪ್ರಾಪ್ತಿ, ಫಲಸಿದ್ಧಿ ನಿಮಗೆ ಇನ್ನು ಯಾವಾಗಲೂ ಸಿಗಲಿಕ್ಕಿಲ್ಲ, ಯಾವ ಸುಕೃತದಿಂದಲೂ ಸಿಗಲಿಕ್ಕಿಲ್ಲ. ಇದು ಒಂದು ಬಂದಂತಹ ಯೋಗ ಇದು. ಯಾವ ತತ್ವದಲ್ಲಿ ಆಗಲಿ, ಯಾವ ದರ್ಶನಗಳಲ್ಲಿ ಆಗಲಿ, ವೇದಾಂತಗಳಲ್ಲಿ ಆಗಲಿ, ಅದರಲ್ಲಿ ನೀವು ಹುಡುಕಿದ್ರು ಈ ವಿಶೇಷತೆ ನಿಮಗೆ ಸಿಗಲಿಕ್ಕಿಲ್ಲ. ಇದು ಅದಕ್ಕಿಂತ ಪ್ರತ್ಯೇಕವಾದದ್ದು. ಯಾವ ಮಾರ್ಗದಲ್ಲಿಯೂ ಇಲ್ಲ. ನೀವು ವೇದ ಮಾರ್ಗ ಹಿಡಿತೀರಾ, ತಪಸ್ಸಿನ ಮಾರ್ಗವೋ ಕರ್ಮ ಮಾರ್ಗವೋ, ಯಾವ ಮಾರ್ಗ ಹಿಡಿದ್ರೂ ಈಗ ಸಿಗಿದ ಈ ಸುಲಭವಾದಂತೆ ಸಿಕ್ಕುವಂತ ಈ ಮಾರ್ಗ ಇದು ಅನ್ಯತ್ರ ದುರ್ಲಭ. ಇದು ಮತ್ತೊಮ್ಮೆ ಸಿಗುವುದಿಲ್ಲ. ಇದು ಇನ್ನಾವ ಮಾರ್ಗ. ಆದ್ದರಿಂದ ಮಾಯಾ ವಿಲಾಸದ ಬಲೆಗೆ ಬೀಳದೆ ಈಗ ಬರುವುದು ಒಳ್ಳೆಯದು. ನೀವೊಂದು ಮೋಹ, ಮಾಯೆ, ಇದರಲ್ಲಿ ಈ ಮಾಯಾ ಜಗತ್ತಿನಲ್ಲಿ ಸಿಲುಕಿಕೊಳ್ಬೇಡಿ. ನೀವು ಅದನ್ನು ಮೀರಿ ನೀವು ಭ್ರಮೆಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಾರೆ. ಆದಿಪುರುಷ, ಅಳತೆಗೆ ಸಿಗದವನು ಇವನು, ಅಂತಹ ಶ್ರೇಷ್ಠ
ವೇದ ಪುರುಷ, ವೇದ ಸಿದ್ಧ ಅಥವಾ ವಿಶ್ವ ಪೂಜ್ಯ, ನೀವು ಯಾರು ಕೇಳಿದ್ರೆ ಭೂಮಿ, ಆಕಾಶ, ಅಗ್ನಿ, ಜಲ, ವಾಯು ಎಲ್ಲವೂ ಇವನೇ. ನಾಮರೂಪಾತ್ಮಕವಾದಂತಹ ಜಗತ್ತಿನಲ್ಲಿ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಏನಿದೆ ಅದು ಎಲ್ಲವೂ ಕಾರಣನಿವನೇ. ಅದಕ್ಕೆ ಪಂಚತತ್ವಗಳಿಂದ ಪ್ರಪಂಚ ಆಗಿದೆ. ಆಕಾಶದಷ್ಟು ವ್ಯೋಮ ವ್ಯಾಪ್ತಿಯಾಗಿರುವವನು ಆಕಾಶ ತತ್ವ, ಇಡೀ ಭೂಮಿ ವ್ಯಾಪ್ತಿಯಾಗಿರುವವನು, ಬೀಸುವ ಗಾಳಿ, ಉರಿಯುವ ಬೆಂಕಿ, ಹರಿಯುವ ನೀರು, ಈ ಎಲ್ಲ ಪಂಚತತ್ವಗಳಲ್ಲಿ ಇರುವಿಕೆ ಯಾರಿರುವುದು? ಬೆಂಕಿಯಲ್ಲಿರುವ ಬಿಸಿ, ನೀರಿನಲ್ಲಿರುವ ತಣುಸು, ಗಾಳಿಯಲ್ಲಿರುವ ಹಿತ, ಆಕಾಶದಲ್ಲಿರುವ ವ್ಯಾಪ್ತಿ, ಭೂಮಿಯಲ್ಲಿ ಮಣ್ಣಿನಲ್ಲಿರುವಂತಹ ಗಂಧ, ಇದು ಎಲ್ಲವೂ ಇವನೇ ಹೊರತು ಅನ್ಯತಾ ಮತ್ತೊಬ್ಬನಲ್ಲ. ಅಚ್ಯುತನು, ನಾಶ ಇಲ್ಲದೇ ಇದ್ದವನು ಅವನು ಇವನಿದ್ದಾನೆ. ನಾಶರಹಿತನು, ಚ್ಯುತವಾಗದೇ ಇದ್ದವನು ಯಾರು ಅಂತ ಕೇಳಿದರೆ ಅದು ಇವನಲ್ಲದೆ ಮತ್ತೊಬ್ಬನಲ್ಲ. ಅವನ ಸನ್ನಿಧಾನವನ್ನು ಪಡೆಯಲಿಚ್ಛಿಸುವವರು ಪಾದವನ್ನು ಬೆಳೆಸಿ ಪೂಜಿಸುವವರು ಬನ್ನಿ, ಅನನ್ಯವಾದಂತಹ ಮೋಕ್ಷ ವಸ್ತು ಇವ. ಇದನ್ನು ವಿವೇಕದಿಂದ ತಿಳಿದು ನೀವು ಬರಬೇಕಾದ್ದು ಇದಲ್ಲದೆ ಮತ್ತೊಂದಿಲ್ಲ ಅಂತ ಕೈ ಎತ್ತಿ ನೆತ್ತಿಯ ಮೇಲೆ ಕೈ ಹೊತ್ತು ಎಲ್ಲರ ಹತ್ರವೂ ಪ್ರಾರ್ಥಿಸಿಕೊಂಡನಂತೆ, ಬೇಡಿಕೊಂಡನಂತೆ ಮತ್ತು ಒತ್ತಾಯ ಮಾಡಿದನಂತೆ. ಮುತ್ತು ನೀರಿನಲಾದ ಬಳಿಕದು ಮತ್ತೆ ನೀರಹುದೇ, ಸುವರ್ಣ ಕವಿತ್ತ ಕಬ್ಬುನ ಮತ್ತೆ ಕಬ್ಬುನಬಹುದೇ ರಸತಾಗಿ, ಸತ್ತು ಹುಟ್ಟುವ ಹುಟ್ಟಿ ಹೊಂದುವ ಸುತ್ತು ದೊಡಕಿನ ತೊಡಕನೊಲ್ಲದ, ಚಿತ್ತ ಶುದ್ಧಿಯ ಸುಭಟರೈತಹುದದ ಅತಿಕಾಯ. ಸತ್ತು ಹುಟ್ಟುವ ಹುಟ್ಟಿ ಹೊಂದುವ ಸುತ್ತು ದೊಡಕಿನ ತೊಡಕನಲ್ಲದ, ಚಿತ್ತ ಶುದ್ಧಿಯ ಸುಭಟರೈತಹುದೆಂದ ಅತಿಕಾಯ ಐತಹುದು. ನೀರಿನಲ್ಲಿ ಸ್ವಾತಿ ಮಳೆ ಚಿಪ್ಪಿನ ಮೇಲೆ ಬಿದ್ದರೆ ಮುತ್ತಾಗ್ತದೆ, ಅದು ಪುನಃ ನೀರಾಗುವುದಿಲ್ಲ. ಅದು ಬೆಲೆಯುಳ್ಳ ಮುತ್ತಾಗಿ ಅದು ಕಿರೀಟ ಮಣಿಗಳನ್ನು ಸೇರಬಹುದು, ಅದು ಹಾರದಲ್ಲಿ ಸೇರಬಹುದು, ಅದು ಭಗವಂತನಿಗೆ ಸಮರ್ಪಿಸಲ್ಪಡ್ತದೆ. ಕೆಸರಿನಲ್ಲಿ ಹುಟ್ಟಿದ ಕಮಲ ಮತ್ತೆ ಕೆಸರಾಗುವುದಕ್ಕಿದೆಯೋ ಅದು ಭಗವಂತನ ಪಾದ ಸೇರ್ತದೆ. ಅದೇ ರೀತಿ ರಸಸಿದ್ಧಿಯಿಂದ ಚಿನ್ನವಾದಂತಹ ಕಬ್ಬಿಣ ಅದು ರಸಸಿದ್ಧಿಯಿಂದ ಚಿನ್ನವಾಗ್ತದೆ, ಚಿನ್ನ ಆದಮೇಲೆ ಆಭರಣವಾಗ್ತದೆ, ಪುನಃ ಅದು ಕಬ್ಬಿಣವಾಗುವುದಿಲ್ಲ. ಆ ಕಾರಣದಿಂದ ಸತ್ತು ಹುಟ್ಟುವ, ಹುಟ್ಟಿ ಸಾಯುವ ಈ ಜೀವನ ಚಕ್ರ ಏನು, ಅದರಲ್ಲಿ ಸಿಲುಕಿ ನಾವು ಹೊರಳಾಡುವುದು ಬೇಡ, ನವೆಯುವುದು ಬೇಡ, ನರಳಾಟ ಬೇಡ. ಒಮ್ಮೆ ನೀವು ಭಗವಂತನ ಪಾದ ಸೇರಿದ್ರ, ಕೈವಲ್ಯವನ್ನು ಪಡೆದ್ರ, ವಿಷ್ಣು ಪದವಿಯನ್ನು ಪಡೆದ್ರ, ಬ್ರಹ್ಮೈಕ್ಯರಾದ್ರ, ಶಿವೈಕ್ಯರಾದ್ರ, ಏನೇ ಆಗಿ ನೀವು ಸಾಹಿತ್ಯವನ್ನು ಪಡೀರಿ, ಸಾಲೋಕ್ಯವನ್ನು ಪಡೀರಿ, ಮತ್ತೆ ನೀವು ಭವಬಂಧನಕ್ಕೆ ಸಿಲುಕಿಕೊಳ್ಳುವುದಕ್ಕಿಲ್ಲ, ಮತ್ತೆ ನೀವು ಹುಟ್ಟುವುದಕ್ಕಿಲ್ಲ. ಅದು ಶಾಶ್ವತವಾದಂತಹ ಪರಂಧಾಮ, ಶಾಶ್ವತವಾದಂತಹ ಮೋಕ್ಷ. ಈ ಅಶಾಶ್ವತವಾದಂತಹ ಈ ಪ್ರಪಂಚಕ್ಕೆ ಮತ್ತೆ ನೀವು ಬರುವುದಿಲ್ಲ. ಅದಕ್ಕಾಗಿ ಈ ಸುತ್ತುವ ಜೀವನದ ಚಕ್ರ ಏನು, ಅದರಲ್ಲಿ ನೀವು ಸಿಲುಕಿಕೊಳ್ಬೇಡಿ, ಅದರಿಂದ ಮುಕ್ತರಾಗುವ, ಬಿಡುಗಡೆ ಹೊಂದುವ. ಮೋಕ್ಷ ಅಂದರೆ ಬಿಡುಗಡೆ ಅಂತ ಅರ್ಥ. ಈ ಭವಬಂಧನದಿಂದ ಬಿಡುಗಡೆ ಹೊಂದುವಂತಹ ನೀವು ಬನ್ನಿ. ಚಿತ್ತ ಶುದ್ಧಿಯಿಂದ ಬರಬೇಕು. ನನ್ನ ಒತ್ತಾಯಕ್ಕೆ ನೀವು ಬರಬಾರದು, ನಾನು ಹೇಳಿದ್ದೇನೆ ಅಂತ ಅರಿತು ಬನ್ನಿ, ವಿವೇಕಿಗಳಾಗಿ ಬನ್ನಿ, ಚಿತ್ತದಿಂದ ಶುದ್ಧರಾಗಿ ಬನ್ನಿ, ಶುದ್ಧಾಂತಕರಣವುಳ್ಳವರಾಗಿ ಬನ್ನಿ, ಶುದ್ಧಾತ್ಮರಾಗಿ ಬನ್ನಿ ಅಂತಮ್ಮ ಕರೆ ಕೊಡ್ತಾನೆ. ಅತಿಕಾಯನ ಕರೆಗೆ ರಾಮನೇ ಸತ್ತಸ್ವರೂಪಿ, ರಾಮನೇ ಪರದೈವ, ರಾಮನೇ ಬ್ರಹ್ಮ, ರಾಮನೇ ಶಿವ, ರಾಮನೇ ರುದ್ರ, ಎಲ್ಲವೂ ರಾಮನೇ. ರಾಮ ಸರ್ವಂ ರಾಮಮಯಂ. ಹೀಗೆ ಅವರೆಲ್ಲ ತತ್ವವನ್ನು ತಿಳ್ಕೊಂಡು ಅತಿಕಾಯನ ಕರೆಯನ್ನು ಕೇಳಿ ಹೊರಟ್ರಂತೆ. ಚದುರಂಗ ಸೇನಾ ಸಮೇತ ಹೊರಟ್ರಂತೆ. ಹಾಗೆ ಭವ್ಯವೂ ದಿವ್ಯವೂ ಆದಂತಹ ಶೃಂಗಾರದ ರಥವನ್ನು ಏರಿಕೊಂಡು ಚದುರಂಗ ಸೇನಾ ಸಮೇತ ದೊಡ್ಡ ಸಂಖ್ಯೆಯಲ್ಲಿ ಅತಿಕಾಯ ಹೊರಡುತ್ತಾನೆ. ಈ ಕಡೆ ಏನಾಗ್ತದೆ ಅಂತ ನೋಡೋಣ. ಮಾರಿಬಾದುದು ಮತ್ತೆ ಬಂದನ ಘೋರ ರಕ್ಕಸ ಕುಂಭಕರ್ಣನು, ವೀರರಾಜ
ರಾಘವನವನ ಕೊಂದುದು ಪುಸಿಯೋ ಮೇಂಡಿಟವೋ ಆರು ಕಾದುವರಿವನುಡನೆ ಮದನಾರಿ ಬಲೆ ಬಡಸಾತ್ತ ಸಾಕು ಖರಾರಿ ತಾನೇ ಕಾದಿಕೊಳ್ಳಲೆನು ತೋಡಿ ತಗಲದಲ್ಲಿ ಓಡಿತು ಮಾರಿಬೋದುದು ಮತ್ತೆ ಅಪೂರ್ವ ಅದ್ಭುತ ಅಂತ ನಾವೇನು ಹೇಳ್ತಾ ಅಂತಹ ದೇಹದಿಂದ ಅತಿ ಕಾಯ ಹೆಸರು ಹೇಳ್ತದೆ. ತ್ರಿವಿಕ್ರಮಾಕಾರದಿಂದ ಅತಿಕಾಯ ನಾಯಕತ್ವವನ್ನು ವಹಿಸಿಕೊಂಡು ದೊಡ್ಡ ಸೇನೆ ಬರ್ತದೆ. ಕಪಿಗಳೆಲ್ಲ ಹೇಳಿದ್ರಂತೆ ಮಾರಿ ಬಂದುದು ಘೋರ ರಾಕ್ಷಸ ಕುಂಭಕರ್ಣ ಮತ್ತೆ ಬಂದನ ಹೇಗೆ? ಶ್ರೀರಾಮಚಂದ್ರಮ ಕುಂಭಕರ್ಣನನ್ನು ಕೊಂದಿದ್ದಾನೆ ಅಂತ ನಾವು ತಿಳ್ಕೊಂಡದ್ದು, ಆದರೆ ಪುನಃ ಬಂದಂತೆ ಭಾಸವಾಗುತ್ತಾ ಇದೆ. ಖರಾರಿಯಾದಂತಹ ಖರನಂದು ಕೊಂದಂತಹ ಅಜಯ ವೀರನಾದ ಏಕಾಂಗ ವೀರನಾದಂತಹ ರಾಮಪ್ರಭುವೇ ಆಗಬೇಕು ಇವನನ್ನು ಕೊಲ್ಲುವುದಕ್ಕೆ ಅಂತ ಮಾತಾಡಿಕೊಂಡ್ರಂತೆ ಅವರು. ಕಪಿ ಸೈನ್ಯ ಬೆನ್ನು ಹಾಕಿ ಓಡಲಿಕ್ಕೆ ತೊಡಗಿದ್ರಂತೆ. ಸುಗ್ರೀವನೇ ತತ್ತರಿಸಿ ಹೋದರಂತೆ. ದಿಗ್ಗಜಗಳು ಮುಗ್ಗರಿಸಿದವು ಅಂತ ಕವಿ ಹೇಳ್ತಾನೆ. ಈ ಸಂದರ್ಭದಲ್ಲಿ ರಘುಪತಿ ಅತಿಕಾಯನನ್ನು ಕರೆದು ಕೇಳುತ್ತಾನೆ, ಕೇಳೋಣ. ಇವನದಾರಯ್ಯೇ ಸತ್ತ ಕುಂಭಶ್ರವಣ ಮತ್ತು ದೈಸನಲೆ ಭಾರವಿಸುತ್ತಿದೆ ಬೆರಗೆ ಮಗೆ ಕಡು ಕೌತುಕದ ಭಟನಿವನು ಇವನ ರೂಪಿನ ರಕ್ಕಸರು ನಿಮ್ಮವನ ಕಡಗದಲೆ ನಿಬರೆಂಬುದನು ಎವಗೆ ಹೇಳೋದರಸ ಬೆಸಗೊಂಡನು ವಿಭೀಷಣನ ಬೆಸಗೊಂಡನು. ಮಹಾಕಾಯ ಹೊಂದಿದ ದೀರ್ಘದೇಹಿಯಾದಂತಹ ಅತಿಕಾಯನನ್ನು ರಾಮಪ್ರಭು ನೋಡ್ತಾನೆ. ಲಕ್ಷ್ಮಣನನ್ನು ಕುರಿತು ಮಾತಾಡ್ತಾನೆ. ಒಂದು ವಿಶಿಷ್ಟವಾದಂತಹ ವಿಚಾರಗಳು ಅತಿಕಾಯನಲ್ಲಿ. ಅವನ ಲಾಂಛನಗಳು, ತುಳಸಿ ಮಾಲೆ, ಅವನ ಹೊಂದಿಕೊಂಡ ದಿರಿಸುಗಳು, ಅವನ ಒಟ್ಟು ಒಬ್ಬ ವ್ಯಕ್ತಿತ್ವವನ್ನು ರಾಮ ಗುರುತಿಸ್ತಾನೆ. ಇವ ಯಾರು? ಸತ್ತ ಕುಂಭಕರ್ಣನ ಪುನಃ ಹುಟ್ಟಲಾರನ, ಅವ ಹುಟ್ಟುವುದಕ್ಕಿಲ್ಲ. ಆದರೆ ಇವನಲ್ಲಿ ಯಾವುದೋ ದಿವ್ಯತೆ ಭವ್ಯತೆ ಇದೆ. ಈ ವೀರರನ್ನು ನೋಡಿ ನನಗೆ ಆಶ್ಚರ್ಯ ಉಂಟಾಗಿದೆ. ಇವ ಯಾರು ಅಂತ ಹೇಳು. ಹೀಗೆ ವಿಭೀಷಣನನ್ನು ಕುರಿತವ ಹೇಳ್ತಾನೆ. ಕೊಡದು. ಯಾಕಂದರೆ ವಿಭೀಷಣನಿಗೆ ಮಾತ್ರ ಪರಿಚಯ ಇರುವಂಥದ್ದು, ಬೇರೆ ಯಾರಿಗೂ ಪರಿಚಯ ಇಲ್ಲ. ಇಂತಹ ಒಂದು ಯೋಧತನವನ್ನು ನಮ್ಮ ಕಂಡ. ಈ ರಾವಣನ ಸೈನ್ಯದಲ್ಲಿ ಎಷ್ಟು ಮಂದಿ ಇದ್ದಾರೆ ಇಂಥವರು? ಒಬ್ಬ ಕುಂಭಕರ್ಣ ಬಂದ, ಈಗ ಮತ್ತೊಬ್ಬ ಅಂತಹ ದೇಹದಿಂದ, ದೊಡ್ಡ ದೇಹದಿಂದ ತ್ರಿವಿಕ್ರಮದ ಆಕಾರ ಉಳ್ಳವನು ಬರ್ತಾ ಇದ್ದಾನೆ. ಇವ ಯಾರು ಅಂತ ಪ್ರಶ್ನಿಸ್ತಾನೆ. ಹೇಳ್ತಾನೆ ವಿಭೀಷಣ, ಕೇಳು. ಅವನು ಕಡುಪಾತಕನು ಪುಣ್ಯಶ್ರವಣ ನಿವನೆಲೆಜಿಯ ಜಗದೊಳಗವನು ದೈವದ್ರೋಹಿ ಇವನು ಸದೈವನ ಸುರರಲಿ ಇವಗವನ ಪಡಿಗಟ್ಟಬಹುದಾ ಹವದ ವೈಚಿತ್ರತೆಗೆ ಮಿಕ್ಕಂತಿವಗೆ ಸರಿಯ ಸುಭಟರಿಲ್ಲೆಲೆ ದೇವ ಕೇಂದ ಇವಗವನ ಪಡಿಗಟ್ಟಬಹುದಾ ಹವದ ವೈಚಿತ್ರತೆಗೆ ಮಿಕ್ಕಂತಿವಗೆ ಸರಿಯ ಸುಭಟರಿಲ್ಲ ಎಲೆ ದೇವ ಕೇಳಿಂದ ಇವನು ಪುಣ್ಯಶ್ರವಣನು ಇವ ಇಂದ್ರಜಿತುವಿನ ತಮ್ಮ. ಆದರೆ ಅವನು ಕಡು ಪಾಪಿ. ಇಂದ್ರಜಿತು ಕಡು ಪಾಪಿ, ಆದರೆ ಇವ ಪುಣ್ಯಶಾಲಿ, ಪುಣ್ಯಾತ್ಮ. ಜಗತ್ತಿನಲ್ಲಿ ಅವನು ದೈವದ್ರೋಹಿ ಇಂದ್ರಜಿತು, ಆದರೆ ಇವ ದೈವ ಸಂಪ್ರೀತಿ ಉಳ್ಳವನು. ಇವ ದೈವ ಭಕ್ತನಿದ್ದಾನೆ ರಾಕ್ಷಸರಲ್ಲಿ. ಯುದ್ಧ ನೈಪುಣ್ಯದಲ್ಲಿ ಇವನಿಗೆ ಅವನನ್ನು ಹೋಲಿಸಬಹುದು, ಉಳಿದ ವಿಷಯದಲ್ಲಿ ಅಲ್ಲ. ಇಂದ್ರಜಿತು ಮತ್ತು ಅತಿಕಾಯ ಇಬ್ಬರೂ ರಾವಣನ ಮಕ್ಕಳೇ. ಆದರೆ ಇಂದ್ರಜಿತು ಮಂಡೋದರಿಯ ಮಗ, ಇವ ಧಾನ್ಯಮಾಲಿನಿ ದೇವಿಯ ಮಗ, ಇವ ಗಂಧರ್ವ ಕನ್ಯೆ ಇವನ ತಾಯಿ ಅಂತ ಹೇಳ್ತಾರೆ. ಉಳಿದ ವಿಚಾರದಲ್ಲಿ ಇವನಿಗೆ ಸಮಾನರಾದಂತಹ ವೀರರಿಲ್ಲ. ಈತನ ಯುದ್ಧದಲ್ಲಿ ಪ್ರತಾಪಶಾಲಿ. ರಾತ್ರಿ ಸರ್ಪಾಸ್ತ್ರದಿಂದ ನಮ್ಮ ಸೈನ್ಯವನ್ನು ಹೆದರಿಸಿದ ಇಂದ್ರಜಿತುವಿನ ಸಹೋದರ ಇವ. ಇವನ ಹೆಸರು ಅತಿಕಾಯ. ಇವ ದೈವಭಕ್ತನಿದ್ದಾನೆ. ರಾಕ್ಷಸರಲ್ಲಿ
ಒಳ್ಳೆಯವನಿದ್ದಾನೆ, ಹಾಗಂತ ವಿಕ್ರಮಕ್ಕೆ ಕುಂದಿಲ್ಲ. ಹೀಗೆ ಅವನ ಹಿನ್ನೆಲೆಯನ್ನು, ವೀರ ವೈಷ್ಣವನಿದ್ದಾನೆ. ಅವಾಗ ನೆನಪಾಯಿತು, ಹನುಮಂತ ಸೀತಾನ್ವೇಷಣೆಗೆ ಹೋದಾಗ ಅಲ್ಲಿ ವಿಭೀಷಣನ ಮನೆಯಲ್ಲಿ, ಅತಿಕಾಯನ ಮನೆಯಲ್ಲಿ, ಅಲ್ಲಿ ವೈಷ್ಣವ ಲಾಂಛನಗಳು, ಅವರು ವಿಷ್ಣು ಭಕ್ತರಾಗಿ ಪೂಜೆ ಮಾಡುತ್ತಿದ್ದದ್ದು, ಅದನ್ನು ಹನುಮಂತ ಬಂದು ಹೇಳಿದ ವಿಚಾರಗಳು ರಾಮನಿಗೆ ನೆನಪಾಯಿತಂತೆ. ಹಾಗೆ ಅತಿಕಾಯನ ಸಾಮರ್ಥ್ಯವನ್ನೆಲ್ಲ ಹೇಳ್ತಾನವ. ಅದ ಯುದ್ಧದಲ್ಲಿ ಅವ ಯಾವ ರೀತಿಯಿಂದಲೂ ಹೆದರುವವನಲ್ಲ, ಓಡುವವನಲ್ಲ, ಇತ್ಯಾದಿ ಇತ್ಯಾದಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಯುದ್ಧದ ಭಾಗವನ್ನು ನೋಡೋಣ. ಈ ಸಂಚಿಕೆಗೆ ಮಂಗಲವನ್ನು ಹೇಳೋಣ. ಪರರ ಬಗೆ ಪರರುಕ್ತಿ ಪರರುತ್ಕರುಷ ಪರರುನ್ನತಿಯ ಕೃತಿಯ ಪಹರಣೆ ಪರರುಪಮಾನ ಪರರೊಡ್ಡವದ ಪರುಟವದ ಹರಹು ಹೊಗದಗ್ಗಳಿಕೆ ಪದ ಸಂಚರಣೆಯಲ್ಲಿ ಲಿಪಿ ತಿರುಗಿ ನೋಡದ ಬಿರಿದು ಬೇರೆ ಕುಮಾರ ವಾಲ್ಮೀಕಿಯವ ಚೋಲಗರಿ ಕುಮಾರ ವಾಲ್ಮೀಕಿಯವ ಚೋಲಗರಿ.